ವೆಂಕಟೇಶಾಯ. ತಿರುಮಲ ತಿರುಪತಿ ದೇವಸ್ಥಾನಗಳ ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿವಾಹಿನಿಯು ಇದುವರೆಗೆ 6 ಅಧ್ಯಾಯಗಳ ಭಗವದ್ಗೀತಾ ಪಾರಾಯಣ ಮತ್ತು ಪ್ರವಚನವನ್ನು ನಿರಂತರವಾಗಿ ಅತ್ಯದ್ಭುತವಾಗಿ ನಮ್ಮ ಕನ್ನಡ ಜನಗಳಿಗೆ ಒಂದು ಕೊಡುಗೆಯನ್ನು ನೀಡಿದೆ. ಯಾಕೆ ಈ ಭಗವದ್ಗೀತಾ ಪಾರಾಯಣ ಮತ್ತು ಪ್ರವಚನವನ್ನು ನಾವು ಕೇಳಲೇಬೇಕು ಎಂದರ್ಥಕ್ಕೆ, ಧರ್ಮಾರ್ಥ ಕಾಮ ಮೋಕ್ಷಗಳ ಪುರುಷಾರ್ಥಗಳಲ್ಲಿ ಮೋಕ್ಷವು ಪರಮಪುರುಷಾರ್ಥ ಎಂದು ತಿಳಿಯುತ್ತದೆ. ನಸ ಪುನರಾವರ್ತತೆ, ಒಮ್ಮೆ ಮೋಕ್ಷವನ್ನು ಪಡೆದರೆ ಮತ್ತೆ ಜನ್ಮ ಎಂಬುದು ಇರುವುದಿಲ್ಲ ಎಂಬುದು ಅದರರ್ಥ. ತತ್ಸೃಷ್ಟ್ವಾ ತದೇವಾನುಪ್ರಾವಿಶತು ಎಂಬ ಉಪನಿಷದ್ ವಾಕ್ಯ, ಅಂದರೆ ಈ ಜೀವಗಳನ್ನು ಸೃಷ್ಟಿಸಿ ಪರಮಾತ್ಮ ನಮ್ಮ ಹೃದ್ದೇಶದಲ್ಲಿ ಪ್ರವೇಶ ಮಾಡ್ತಾನೆ ಅಂತ ಉಪನಿಷದ ಅರ್ಥ. ಮತ್ತು ನಮ್ಮೆಲ್ಲರಲ್ಲಿ ಕೂಡ ಇರುವಂತಹ ಆ ಪರಮಾತ್ಮನನ್ನು ತಿಳ್ಕೊಳ್ಳಲು ನಾವು ಏನು ಮಾಡಬೇಕು ಎಂಬ ಒಂದು ತಿಳುವಳಿಕೆ, ಒಂದು ಜಿಜ್ಞಾಸ ಇದೆಯಲ್ಲ, ಅದಕ್ಕೆ ಭಗವದ್ಗೀತಾ ಒಂದೇ ದಾರಿ ಅಂತ ಶ್ರೀಕೃಷ್ಣ ಪರಮಾತ್ಮ 3 ಮಾರ್ಗಗಳಲ್ಲಿ, ಕರ್ಮ ಮಾರ್ಗ, ಭಕ್ತಿ ಮಾರ್ಗ, ಜ್ಞಾನ ಮಾರ್ಗ ಎಂಬ 3 ಮಾರ್ಗಗಳಲ್ಲಿ ಅತ್ಯದ್ಭುತವಾಗಿ ನಮ್ಮ ಈ ಕಲಿಯುಗದ ನಮ್ಮ ಈ ಭಕ್ತರಿಗೆ, ಸದ್ಭಕ್ತರಿಗೆ, ಆಸ್ತಿಕ ಭಕ್ತರಿಗೆ ಕೊಡುಗೆಯನ್ನು ನೀಡಿದ್ದಾರೆ. ಮತ್ತು ಇವತ್ತು ನಾವು 7ನೇ ಅಧ್ಯಾಯದಲ್ಲಿ ಇದ್ದೀವಿ. ಈ 7ನೇ ಅಧ್ಯಾಯದಲ್ಲಿ ಏನು ವಿಶೇಷ ಅಂತ ಹೇಳಿದ್ರೆ, ಇದರಲ್ಲಿ ಹೇಳ್ತಾರೆ, ಇದು ಅತ್ಯದ್ಭುತವಾದ ಅಧ್ಯಾಯ. ಇದರಲ್ಲಿ ಹೇಳ್ತಾರೆ, ನಾವೆಲ್ಲರೂ ಕೂಡ ಆ ಭಗವಂತನನ್ನು, ಆ ಪರಮಾತ್ಮನನ್ನು ತಿಳ್ಕೊಳ್ಳಲು ಪ್ರಯತ್ನ ಮಾಡ್ತೇವೆ. ಅದಕ್ಕೆ ಒಂದು ಶ್ಲೋಕದಲ್ಲಿ ಹೇಳ್ತಾರೆ, ಇದರಲ್ಲಿ ಮನುಷ್ಯಾನಾಂ ಸಹಸ್ರೇಷು ಕಶ್ಚಿದ್ ಯತತಿ ಸಿದ್ಧಯೇ, ಅಂದರೆ ಆ ಸಿದ್ಧಿಯನ್ನು ಪಡೆದುಕೊಳ್ಳಲು, ಆ ಮುಕ್ತಿಯನ್ನು ಪಡೆಯಲು, ಆ ಮೋಕ್ಷವನ್ನು ಪಡೆಯಲು ಮನುಷ್ಯಾನಾಂ ಸಹಸ್ರೇಷು, ಅಂದರೆ ಈ ಮನುಷ್ಯರು ಸಹಸ್ರಾರು ಜನ ಪ್ರಯತ್ನ ಮಾಡಿದ್ರೆ ಅದರಲ್ಲಿ ಕಶ್ಚಿದ್ ಯತತಿ ಸಿದ್ಧಯೇ, ಇದ್ದಾರೆ, ಲಕ್ಷಾಂತರ ಜನ ಇದ್ದೀವಿ ನಾವು, ಕೋಟ್ಯಾಂತರ ಜನ ಇದ್ದೀವಿ, ಅದರಲ್ಲಿ ಒಬ್ಬನು ಮಾತ್ರ ಪ್ರಯತ್ನ ಮಾಡ್ತಾನಂತೆ. ಯತತಾಮಪಿ ಸಿದ್ಧಾನಾಂ, ಆ ಪ್ರಯತ್ನ ಮಾಡೋದರಲ್ಲಿ ಕಶ್ಚಿನ್ಮಾಂ ವೇತ್ತಿ ತತ್ವತಃ. ನೋಡಿ, ಈಗ ಸ್ಕೂಲಲ್ಲಿ, ಕಾಲೇಜಲ್ಲಿ ಕೂಡ ಪಾಠ ಗುರುಗಳು ಎಲ್ಲರಿಗೂ ಹೇಳ್ತಾರೆ, ಆದರೆ ಸರಿಯಾಗಿ ಮೊದಲನೇ ರ್ಯಾಂಕ್ ಬರೋದು ಒಬ್ಬನಿಗೆ ಬರುತ್ತೆ. ಯಾಕೆ? ಪಾಠ ಎಲ್ರಿಗೂ ಒಂದೇ ಸರ, ಅಂದರೆ ಸಮವಾಗೇ ಹೇಳಿದ್ದಾರೆ ಗುರುಗಳು. ಬಟ್ ಯಾಕೆ ಒಬ್ಬನೇ ಫಸ್ಟ್ ಮಾರ್ಕು ಅಥವಾ ಫಸ್ಟ್ ರ್ಯಾಂಕ್ ಬಂದಿದ್ದಾನಂದರೆ ತಿಳ್ಕೊಳ್ಳೋದ್ರಲ್ಲಿ ವ್ಯತ್ಯಾಸ ಇರುತ್ತೆ. ಒಬ್ಬನು ಗುರುಗಳ ಪಾಠವನ್ನು ತತ್ವತಃ, ಅಂದರೆ ಇರೋದು ಇದ್ದ ಹಾಗೆ ತಿಳ್ಕೊಳ್ತಾನೆ, ಇನ್ನೊಬ್ಬನಿಗೆ ಇನ್ನು ಸ್ವಲ್ಪ ಕಡಿಮೆ ಆಗಿ ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಹೇಳ್ತಾರೆ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತ್ತಿ ತತ್ವತಃ ಅಂತ. ಈ ಥರ ಭಗವದ್ಗೀತೆಯಲ್ಲಿ ಈ ಅಧ್ಯಾಯದಲ್ಲಿ ಅನೇಕ ಶ್ಲೋಕಗಳು ಅತ್ಯದ್ಭುತವಾಗಿವೆ. ಅದಕ್ಕೆ ನಾವೆಲ್ಲರೂ ಕೂಡ ಈ ಭಗವದ್ಗೀತೆಯನ್ನು ನಿತ್ಯ ಪಾರಾಯಣ ಮಾಡಬೇಕು, ನಿತ್ಯ ಪ್ರವಚನವನ್ನು ಕೇಳಬೇಕು. ತದನುಸಾರವಾಗಿ ನಾವು ಏನು ಮೊದಲನೇ ಹೇಳಿದ್ದೀವಿ ಮುಕ್ತಿ ಮಾರ್ಗ ಅಂತ, ಮೋಕ್ಷ ಮಾರ್ಗವನ್ನು ನಾವು ಅನುಸರಿಸಲು ಸಾಧ್ಯ ಆಗುತ್ತೆ. ಅದು ಕೇವಲ ಭಗವದ್ಗೀತಾ ಅಂತ ಹೇಳಿ ಇಲ್ಲಿ ಕೂಡ 4 ವಿಧವಾಗಿ ನಾವೆಲ್ಲರೂ ಕೂಡ ಆ ಭಗವಂತನಿಗೆ ನಾವು ಬೇಡ್ಕೊಳ್ತೀವಂತೆ. ಚತುರ್ವಿಧ ಭಜಂತೆ ಮಾಂ ಜನಾ ಸುಕೃತನೋರ್ಜುನ. ಹೇ ಅರ್ಜುನ, ಈ ಭಕ್ತರಿದ್ದಾರಲ್ಲ ಅವರೆಲ್ಲರೂ ಕೂಡ 4 ವಿಧವಾಗಿ ಇದ್ದಾರೆ. ಯಾರು ಅಂದರೆ ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನೀಚ ಭರತರ್ಷಭ. ಹೇ ಭರತರ್ಷಭ, ಅರ್ಜುನ, ಆರ್ತಃ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನಿ ಅಂತ 4 ವಿಧವಾದ ಭಕ್ತರಿದ್ದಾರಂತೆ. ನೋಡಿ, ಅಂದರೆ ಏನು ಹೇಳ್ತಾರೆ ಇಲ್ಲಿ? ಆರ್ತಃ ಅಂದರೆ ಕಷ್ಟದಲ್ಲಿರುವವನು, ಕಷ್ಟದಲ್ಲಿದ್ದರೇ ದೇವರಿಗೆ ನಾವು ಅಯ್ಯ ಕಾಪಾಡಪ್ಪ ಅಂತ ಬೇಡ್ಕೊಳ್ತೀವಂತೆ, ಅವನು ಆರ್ತ ಅಂತ. ಆರ್ತೋ ಜಿಜ್ಞಾಸು, ಜಿಜ್ಞಾಸು ಅಂದರೆ ಯಾವುದೋ ಒಂದು ವಿಷಯವನ್ನು ತಿಳ್ಕೊಳ್ಳಲು, ಅಂದರೆ ಆತ್ಮತತ್ವ ಆಗಲಿ ಯಾವುದೇ ಒಂದು ಉಪನಿಷದ್ ವಾಕ್ಯಗಳನ್ನು ತಿಳ್ಕೊಳ್ಳಬೇಕಾದ್ರೆ ಆ ಭಗವಂತನನ್ನು ಪ್ರಾರ್ಥಿಸಿ ನಾವೆಲ್ಲರೂ ಕೂಡ ಆ ಪರಮಾತ್ಮನ ಕಡೆಗೆ ಹೋಗ್ತೀವಂತೆ. ಆರ್ತಃ ಜಿಜ್ಞಾಸು ಅರ್ಥಾರ್ಥಿ, ಯಾರಿಗೆ ದುಡ್ಡು ಬೇಕಾಗಿಲ್ಲ, ಧನಮೂಲಂ ಇದಂ ಜಗತ್ತು ಅಂತ ಹೇಳ್ತಾರೆ. ಎಲ್ಲರಿಗೂ ಕೂಡ ದುಡ್ಡು ಅಂದರೆ ಹಣ ಬೇಕೇ ಬೇಕು. ಆ ಹಣ ಬೇಕು ಅಂದರೆ ಪರಮಾತ್ಮನ ಪೂಜೆ ಮಾಡ್ತೀವಿ ಅರ್ಥಕ್ಕೋಸ್ಕರ. ಆಮೇಲೆ ಜ್ಞಾನಿ, ಇದು 4ನೇದು ಜ್ಞಾನಿ ಅಂತ ಹೇಳ್ತೀವಿ. ಈ ಜ್ಞಾನಿ ಅಂದರೆ
ಕೇವಲ ಇದೆಲ್ಲ ಪ್ರಾಪಂಚಿಕ ಸುಖಗಳೆಲ್ಲ ಕೂಡ ಬಿಟ್ಬಿಟ್ಟು ಆ ಪರಮಾತ್ಮನ ತತ್ವವನ್ನು ತಿಳ್ಕೊಳ್ಳಲು ಯಾರು ಹೊರಟಿದ್ದಾರೆ ಅವನಿಗೆ ಜ್ಞಾನಿ ಅಂತ ಹೇಳ್ತಾರೆ. ಅಂತಹ ಒಂದು ವಿಶೇಷಗಳನ್ನು ಈ ಭಗವದ್ಗೀತೆಯಲ್ಲಿವೆ. ಅಂತಹ ಒಂದು ಅತ್ಯದ್ಭುತವಾದ ಒಂದು ಈ ಭಗವದ್ಗೀತೆಯ ಪಾರಾಯಣ ಪ್ರವಚನ ನಮ್ಮ ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿವಾಹಿನಿ ನಮ್ಮೆಲ್ಲರೂ ಕೂಡ ಕೊಡುಗೆ ನೀಡಿದೆ ಅಂತ ಹೇಳಿ ಅವರಿಗೆ ನಾವು ಎಷ್ಟೇ ಧನ್ಯವಾದಗಳು ಹೇಳಿದರೂ ಕೂಡ ಸಾಲಲ್ಲ ಅಂತ ಹೇಳಿ ಇವತ್ತು 7ನೇ ಅಧ್ಯಾಯದ ಪ್ರಾರಂಭಕ್ಕೆ ಮುನ್ನ ಆ ಶ್ರೀ ಗುರುಗಳ ಪ್ರಾರ್ಥನೆಯಿಂದ ನಾವೆಲ್ಲರೂ ಕೂಡ ಪ್ರಾರಂಭ ಮಾಡೋಣ. ಈಗ ನಾವು ಗುರುಗಳ ಪ್ರಾರ್ಥನೆಯನ್ನು ಮಾಡೋಣ. ಸಮಾಶ್ರಯೇತ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರೋ ಶ್ರೀ ಪಾದಪಂಕಜೇ. ಕಲಿಯುಗದ ಪ್ರತ್ಯಕ್ಷ ದೈವ ವರದೈವನಾಗಿರುವಂತಹ ಶ್ರೀ ಶ್ರೀನಿವಾಸ ಸ್ವಾಮಿ ಪ್ರಾರ್ಥನೆಯನ್ನು ಮಾಡಲೇಬೇಕಾಗುತ್ತೆ. ಯಾಕೆಂದರೆ ಆ ಶ್ರೀನಿವಾಸನ ಕೃಪಾಕಟಾಕ್ಷಗಳು ನಮ್ಮೆಲ್ಲರಿಗೂ ಬೇಕು ಅಂತ ಹೇಳಿ ಈಗ ಆ ಶ್ರೀನಿವಾಸ ಸ್ವಾಮಿಯವರ ಪ್ರಾರ್ಥನೆಯನ್ನು ಮಾಡೋಣ. ಆನಂದ ಜ್ಞಾನದಂ ವಿಷ್ಣುಂ ಆನಂದಮಯ ನಾಮಕಂ ಆನಂದೇನ ದದರ್ಶಾಥ ಆನಂದ ನಿಲಯಾಲಯೇ. ಈ ಭಗವದ್ಗೀತೆ ನಾವು ಪಾರಾಯಣ ಮಾಡ್ತೀವಿ, ಪ್ರವಚನವನ್ನು ಕೇಳ್ತೀವಿ. ಅದಕ್ಕೆ ನಾವು ಯಾವುದೇ ಒಂದು ಕೆಲಸ ಮಾಡಿದ್ರೂ ಕೂಡ ಮೊದಲನೇದಾಗಿ ನಮ್ಮ ಸ್ವಾರ್ಥಕ್ಕಾಗಿ ಮಾಡ್ತೀವಿ, ಅಂದರೆ ನಮಗೆ ಒಳ್ಳೆಯದಾಗಲಿ ಎಂಬ ಒಂದು ಉದ್ದೇಶದಿಂದ. ತದನಂತರ ನಮ್ಮ ಸುತ್ತಮುತ್ತ ಇರುವವರು ಕೂಡ ಒಳ್ಳೆಯದಾಗಲಿ ಎಂಬ ಉದ್ದೇಶದಿಂದ ನಾವು ಯಾವುದೇ ಒಂದು ಕೆಲಸವನ್ನು ಪ್ರಾರಂಭ ಮಾಡ್ತೀವಿ. ಅದಕ್ಕಾಗಿ ನಾವು ಒಂದು ಸಂಕಲ್ಪವನ್ನು ಮಾಡಲೇಬೇಕಾಗುತ್ತೆ. ಹಾಗಾಗಿ ನಾವೆಲ್ಲರೂ ಕೂಡ ಈಗ ಸಂಕಲ್ಪವನ್ನು ಮಾಡೋಣ. ಶ್ರೀಮದಾದಿವರಾಹ ಕ್ಷೇತ್ರೇ ವಿರಾಜಮಾನಸ್ಯ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕಸ್ಯ ಶ್ರೀ ಪದ್ಮಾವತಿ ಜಾನೇಃ ಭಗವತಃ ಶ್ರೀ ವೆಂಕಟೇಶ್ವರ ಸ್ವಾಮಿನಃ ಕೃಪಾಬಲೇನ ಜಗದ್ಗುರೋಃ ಶ್ರೀ ಗೋಪಾಲಕೃಷ್ಣಾನುಗ್ರಹೇಣ ಅಸ್ಮಾಕಂ ಸರ್ವೇಷಾಂ ಶರೀರಸ್ಯ ಮಾನಸಸ್ಯ ಚ ಬಲಸಿದ್ಧ್ಯರ್ಥಂ ಸಮಸ್ತಾನಾಂ ಆಧಿವ್ಯಾಧೀನಾಂ ನಿವಾರಣಾರ್ಥಂ ಸರ್ವಯಜ್ಞಫಲಪ್ರಾಪ್ತ್ಯರ್ಥಂ ಸರ್ವಾಸಾಂ ಸಂಪದಾಂ ಪ್ರಾಪ್ತ್ಯರ್ಥಂ ವಿದ್ಯಾರ್ಥಿನಾಂ ಬುದ್ಧಿಶಕ್ತಿವೃದ್ಧಿದ್ವಾರಾ ಪರೀಕ್ಷಾಸು ಉತ್ತೀರ್ಣತಾ ಸಿದ್ಧ್ಯರ್ಥಂ ಅಧಿಕಾರಿಣಾಂ ಸ್ವಸ್ವವಿಧಿ ನಿರ್ವಹಣ ಕೌಶಲ ಸಿದ್ಧ್ಯರ್ಥಂ ಸಮಸ್ತ ಪಾಪಕ್ಷಯಾರ್ಥಂ ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ ಶ್ರೀ ಗೋಪಾಲಕೃಷ್ಣ ಪ್ರೇರಣೆಯ ಶ್ರೀ ಗೋಪಾಲಕೃಷ್ಣ ಪ್ರೀತ್ಯರ್ಥಂ ಶ್ರೀಮದ್ಭಗವದ್ಗೀತಾಯಾಃ ಸಪ್ತಮೋಧ್ಯಾಯ ಅಂತರ್ಗತ ಶ್ಲೋಕಪಾರಾಯಣಂ ತಥಾ ಭಗವದ್ಗೀತಾಶ್ರವಣಂಚ ಕರಿಷ್ಯಾಮಹೇ. ನಂತರ ಭಗವದ್ಗೀತೆಯ ಕರ್ತ ಅಂದರೆ ಭಗವದ್ಗೀತೆಯನ್ನು ನಮಗೆಲ್ಲರಿಗೂ ಕೂಡ ಒಂದು ಕೊಡುಗೆಯಾಗಿ ಸದುಪದೇಶವಾಗಿ ನೀಡಿರುವಂತಹ ಶ್ರೀಕೃಷ್ಣ ಪರಮಾತ್ಮನ ಪ್ರಾರ್ಥನೆಯನ್ನು ಮಾಡೋಣ.
ಕಂಸಾಂತಕಂ ಶಂಶನೀಯಂ ಕಂಸಾಂತಕಂ ಸಂಶನೀಯಂ ಸಂಶಾಂತಿಂ ಸಂಸ್ಕೃತಿಚ್ಛಿದಂ ಸಂಶಾಂತಿಂ ಸಂಸ್ಕೃತಿಚ್ಛಿದಂ ಸಂಶಯಚ್ಛೇದಿ ಸಂವಿದ್ಧಿಂ ಸಂಶಯಚ್ಛೇದಿ ಸಂವಿದ್ಧಿಂ ಶ್ರೀನಿವಾಸಂ ಭಜೆ ನಿಶಂ. ಶ್ರೀನಿವಾಸಂ ಭಜೆ ನಿಶಂ. ನಂತರ ಭಗವದ್ಗೀತೆಯ ಪ್ರಾರ್ಥನೆ. ನಾವೆಲ್ಲರೂ ಕೂಡ ಭಗವದ್ಗೀತಾ ಪಾರಾಯಣಕ್ಕೆ ಮೊದಲು ನಾವು ಮಾಡಲೇಬೇಕು, ಮಾಡ್ತೀವಿ ಕೂಡ. ಹಾಗಾಗಿ ನಾವೆಲ್ಲರೂ ಕೂಡ ಈ ಭಗವದ್ಗೀತೆಯ ಒಂದು ಪ್ರಾರ್ಥನೆಯನ್ನು ಮಾಡೋಣ. ಶಾಸ್ತ್ರೇಷು ಭಾರತಂ ಸಾರಂ ಶಾಸ್ತ್ರೇಷು ಭಾರತಂ ಸಾರಂ ತತ್ರ ನಾಮ ಸಹಸ್ರಕಂ ತತ್ರ ನಾಮ ಸಹಸ್ರಕಂ ವೈಷ್ಣವಂ ಕೃಷ್ಣಗೀತಾ ಚ ವೈಷ್ಣವಂ ಕೃಷ್ಣಗೀತಾ ಚ ತಜ್ಞಾನಾತ್ ತಜ್ಞಾನಾತ್ ಮುಚ್ಯತೇಂಜಸ. ಮುಚ್ಯತೇಂಜಸ. ಯಾವುದಕ್ಕೂ ಅಂದರೆ ಆ ಭಗವದ್ಗೀತೆ ಶ್ರೀಕೃಷ್ಣ ಪರಮಾತ್ಮನ ಒಂದು ಮುಖಾರವಿಂದದಿಂದ ಬಂದರೂ ಕೂಡ ಅದನ್ನು ಬರೆದವರು ಮಾತ್ರ ವೇದವ್ಯಾಸ ಮುನಿಗಳು ಅಂತ ಹೇಳ್ತೀವಿ, ಅಂದರೆ ಹೇಳಿರುವವರು ಅಂತ. ವ್ಯಾಸ ವಿರಚಿತ ಗಣೇಶ ಲಿಖಿತ ಅಂತ ನಾವೆಲ್ಲರೂ ಕೂಡ ಕೇಳಿದ್ದೀವಿ. ವ್ಯಾಸ ಮಹಾಮುನಿಗಳೇ ಇದನ್ನು ರಚನೆ ಮಾಡಿರುವುದರಿಂದ ಅವರ ಒಂದು ಗುರುಗಳ ಒಂದು ಪ್ರಾರ್ಥನೆಯನ್ನು ಮಾಡೋಣ. ವೇದವ್ಯಾಸ ಗುಣಾವಾಸ ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂ ವಶ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ಕುರ್ವನಾಶಂ ಹರೇ ನಿಶಂ. ಈಗ ಈ ಪಾರಾಯಣಕ್ಕೆ ಮುಂಚೆ ಪ್ರವಚನವನ್ನು ನಮ್ಮ ಆಚಾರ್ಯರೀಗ ನೀಡಲಿದ್ದಾರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾಂಗೀತಾರ್ಥಂ ವಕ್ಷ್ಯಾಮಿ ಲೇಶತಃ ಸಮಸ್ತಗುಣಸಂಪೂರ್ಣಂ ಸರ್ವದೋಷ ವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಶ್ರೀ ಶ್ರೀನಿವಾಸ ದೇವರ ದಿವ್ಯಾನುಗ್ರಹ ವಿಶೇಷದಿಂದ ಶ್ರೀಮದ್ ಭಗವದ್ಗೀತೆಯ ಜ್ಞಾನಯಜ್ಞದ ಅಂಗಭೂತವಾಗಿ ನಾವು ಜ್ಞಾನ ವಿಜ್ಞಾನ ಯೋಗ ಎನ್ನುವಂತಹ 7ನೆಯ ಅಧ್ಯಾಯದ ಅನೇಕ ವಿಷಯಗಳನ್ನು ಪ್ರಸ್ತಾವನೆ ಮಾಡಿಕೊಳ್ತಾ ಇದ್ದೀವಿ. ಪರಮಾತ್ಮ ಒಂದು ರೀತಿಯಿಂದ ನೋಡಿದ್ರೆ ಹೀಗನ್ಸುತ್ತೆ, ಹೇಳಿದ ವಿಷಯಗಳನ್ನೇ ಪರಮಾತ್ಮ ಹೇಳ್ತಾ ಇದ್ದಾನೆ ಅಂತನ್ಸುತ್ತೆ. ಆದರೆ ಬಹಳ ಸೂಕ್ಷ್ಮವಾದಂತಹ ದೃಷ್ಟಿಯಿಂದ ನೋಡಿದಾಗ ಮಾತ್ರ ಅತ್ಯಂತ ಸೂಕ್ಷ್ಮವಾದ ಸಾಮಾನ್ಯ ಮನುಷ್ಯರಿಗೆ ಗೋಚರಿಸದ ವಿಷಯಗಳನ್ನು ಪರಮಾತ್ಮ ನಮಗೆ ತಿಳಿಸ್ಕೊಡ್ತಾ ಇದ್ದಾನೆ. ಅದು ಸೃಷ್ಟಿಯ ಬಗ್ಗೆ ಆಗಿರ್ಬೋದು ಅಥವಾ ಜ್ಞಾನ ವಿಜ್ಞಾನಗಳ ಎನ್ನುವ ಹೆಸರಿನಿಂದ ಪರಮಾತ್ಮ ಅನೇಕ ವಿಷಯಗಳನ್ನು ತಿಳಿಸಿದ್ದಾಗಿರ್ಬೋದು. ಈ ಎಲ್ಲ ವಿಷಯಗಳು ಕೂಡ ಬಹಳ ಸೂಕ್ಷ್ಮವಾದಂತಹ ವಿಷಯಗಳನ್ನು ಪರಮಾತ್ಮ ತಿಳಿಸಿಕೊಡ್ತಾ ಹಿಂದಿನ ಶ್ಲೋಕ 23ನೇ ಶ್ಲೋಕದಲ್ಲಿ ಪರಮಾತ್ಮ ಹೇಳಿಕೊಂಡ ನಾನು ಅನಂತ, ಉಳಿದೆಲ್ಲ ದೇವತೆಗಳು ಅಂತರು ಅಂತ ಹೇಳಿದ ಪರಮಾತ್ಮ. ಅಂದರೆ ಅವರಿಗೆ ಕಡಿಮೆಯ ಮಹಾತ್ಮೆ ಇದೆ, ನನಗೆ ಅಪರಿಮಿತವಾದಂತಹ ಮಹಾತ್ಮೆ ಶಕ್ತಿ ಸಾಮರ್ಥ್ಯಗಳಿವೆ, ಹೀಗಾಗಿ ನನ್ನನ್ನು ಆಶ್ರಯಿಸಿದವನು ಅಂತಹದ್ದೇ ಆದಂತಹ ಫಲವನ್ನು ಹೊಂದುತ್ತಾನೆ ಅಂತ ಹೇಳಿದಾಗ ಇಲ್ಲಿ ಮತ್ತೊಂದು ಪ್ರಶ್ನೆಯನ್ನು ಮಾಡಿಕೊಳ್ತಾರೆ. 24ನೆಯ ಶ್ಲೋಕಕ್ಕೆ ಉಪೋದ್ಘಾತ ರೂಪವಾಗಿ ಒಂದು ಪ್ರಶ್ನೆಯನ್ನು ಮಾಡಿಕೊಂಡು ನನು ಕೋ ವಿಶೇಷ ತವ ಅನ್ಯೇಭ್ಯ ಬ್ರಹ್ಮಾದಿಭ್ಯ ಏನತ್ವಾಂ ಪ್ರಾಪ್ತಂ ಅನಂತ ಫಲಂ. ಪರಮಾತ್ಮ ನಿನ್ನನ್ನು ಹೊಂದಿದರೆ ಅನಂತ ಫಲ. ಅಂದರೆ ಹಿಂದಿನ ಶ್ಲೋಕ ಅಂತವತ್ತು ಫಲಂ ತೇಷಾಂ ತದ್ಭವತ್ಯಲ್ಪಮೇಧಸಾಂ ದೇವಾನ್ ದೇವಯಜೋ ಯಾಂತಿ ಮದ್ಭಕ್ತ ಯಾಂತಿ ಮಾಮಪಿ ಅಂತ ಪರಮಾತ್ಮ ತಿಳಿಸಿದ. ನಾನು ಅನಂತನಾಗಿದ್ದೇನೆ, ಹೀಗಾಗಿ ನನ್ನನ್ನು ಹೊಂದಿದಂತಹ ಜೀವ ಅನಂತವಾದಂತಹ ಫಲವನ್ನು ಅಂದರೆ ಮೋಕ್ಷವನ್ನು ಪಡಿತಾನೆ. ಬೇರೆ ದೇವತೆಗಳನ್ನು ಉಪಾಸನೆ ಮಾಡಿದರೆ ಅವರೆಲ್ಲರೂ ಕೂಡ ಅವರವರ ಪದವಿ ಕಾಲದಲ್ಲಿ ಸ್ವಲ್ಪ ಹೊತ್ತಿರ್ತಾರೆ. ಹೀಗಾಗಿ ಜೀವನು ಸ್ವಲ್ಪವೇ ಸುಖವುಳ್ಳಂತಹ ಸ್ವರ್ಗಾದಿಗಳನ್ನು ಮಾತ್ರ ಪಡಿತಾನೆ. ಶಾಶ್ವತವಾದಂತಹ ಸುಖ ಬೇಕಾಗಿದ್ದರೆ ನನ್ನನ್ನೇ ಆಶ್ರಯಿಸಬೇಕು ಎಂಬುದಾಗಿ ಪರಮಾತ್ಮ ಸ್ಪಷ್ಟೀಕರಿಸಿದ. ಅದಕ್ಕೆ ಇಲ್ಲಿ ಪ್ರಶ್ನೆ ಮಾಡಿಕೊಳ್ತಾರೆ, ನೀನು ಅನಂತ ಯಾಕೆ, ಅವರು ಅಂತರ ಯಾಕೆ? ಏನು ನೀನು ಅನಂತನಾಗಲು ವಿಶೇಷ ಏನಾದರೂ ಇದೆಯಾ? ನೀನೊಬ್ಬನೇ ಅನಂತ ಯಾಕೆ? ನಿನ್ನ ಜೊತೆಗೆ ಬೇರೆ ಯಾರಾದರೂ ಅನಂತರೂ ಇದ್ದಾರಾ ಅಂತ ಪ್ರಶ್ನೆ ಮಾಡಿಕೊಂಡಾಗ ಪರಮಾತ್ಮ ಈ 24ನೇ ಶ್ಲೋಕವನ್ನು ಉತ್ತರವಾಗಿ ನೀಡ್ತಾ ಇದ್ದಾನೆ. ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಮನ್ಯಂತೆ ಮಾಮಬುದ್ಧಯ ಪರಂ ಭಾವಮಜಾನಂತಹ ಮಮಾವ್ಯಯ ಮನುತ್ತಮಂ. ನೋಡಪ್ಪ,
ಉಳಿದೆಲ್ಲ ದೇವತೆಗಳಿದ್ದಾರಲ್ಲ ಅವರನ್ನು ಸರಿಯಾಗಿ ತಿಳಿದವನು ಸರಿ, ಅವರನ್ನೂ ಸರಿಯಾಗಿ ತಿಳಿಯದೆ ನನ್ನನ್ನೂ ಸರಿಯಾಗಿ ತಿಳಿದೇ ಇದ್ದಂತಹ ವ್ಯಕ್ತಿಯನ್ನು ಅಬುದ್ಧಯ ಅಂತ ಪರಮಾತ್ಮ ತಿಳಿಸಿದ. ಅಂದರೆ ಅಜ್ಞಾನಿಗಳು ಅವರೇನು ಮಾಡ್ತಾರೆ, ಪರಂ ನಾನೆಂಥವನಾಗಿದ್ದೇನೆ, ಅವರು ಅಬುದ್ಧಿಗಳು ಅಜ್ಞಾನಿಗಳು, ನಾನೆಂಥವನಾಗಿದ್ದೇನೆ ಅನ್ನೋ ವಿಷಯವನ್ನು ಪರಮಾತ್ಮ ಹೇಳ್ತಾ ಇತರ ವಿಲಕ್ಷಣಂ ಸಮಸ್ತ ಜಗತ್ತಿನಿಂದ ರಮಾಬ್ರಹ್ಮಾದಿ ಸಮಸ್ತ ಜಗತ್ತಿನಿಂದಲೂ ಕೂಡ ವಿಲಕ್ಷಣನಾಗಿದ್ದೇನೆ. ಮತ್ತು ಅನುತ್ತಮಂ ಉತ್ತಮರಹಿತಂ ನನ್ನಕ್ಕಿಂತಲೂ ಮತ್ತೊಬ್ಬರು ಉತ್ತಮರು ಇಲ್ಲ. ಅವ್ಯಯಂ ಯಾವ ವಿಧವಾಗಲೂ ಕೂಡ ನಾಶವಿಲ್ಲ, ಕಾಲತಃ ಗುಣತಃ ದೇಶತಃ ಯಾವ ರೀತಿಯಿಂದೂ ಕೂಡ ನನಗೆ ನಾಶವಿಲ್ಲ. ಅಂತಹ ನನ್ನನ್ನು ಏನು ಮಾಡ್ತಾರೆ, ಮಮ ಭಾವಂ ಪ್ರಮಾಣ ವ್ಯಭಿಚರಿತತ್ವರೂಪಂ ಯಾಥಾರ್ಥ್ಯಂ ಅಜಾನಂತಹ. ಅವರೇನು ಮಾಡ್ತಾರೆ, ಮಮ ಭಾವಂ, ಭಾವಂ ಅಂತಂದರೆ ಮೂಲದಲ್ಲೂ ಕೂಡ ಪರಮಾತ್ಮ ಹೇಳಿದ ಪರಂ ಭಾವಂ ಅಜಾನಂತಹ. ಪರಂ ಭಾವಂ ಅಂದರೆ ಶ್ರೇಷ್ಠವಾದಂತಹ ನನ್ನ ಸ್ವರೂಪವನ್ನು, ಭಾವಶಬ್ದಕ್ಕೆ ಇಲ್ಲಿ ಸ್ವರೂಪ ಅಂತ ಅರ್ಥ ಮಾಡಿಕೊಳ್ಳಬೇಕು. ನನ್ನ ಸ್ವರೂಪವನ್ನು ಅಜಾನಂತಹ ಸರಿಯಾಗಿ ತಿಳಿಯದೇನೆ. ಪರಮಾತ್ಮನನ್ನು ಸರಿಯಾಗಿ ತಿಳಿಯದೇ ಇರೋದು ಹೇಗೆ, ಪರಮಾತ್ಮನನ್ನು ತಿಳಿಯೋದು ಹೇಗೆ, ಸರಿಯಾಗಿ ತಿಳಿಯದಿರುವುದು ಹೇಗೆ ಅಂತ ಪ್ರಶ್ನೆ ಮಾಡಿಕೊಂಡಾಗ ಪರಮಾತ್ಮನನ್ನು ಸರಿಯಾಗಿ ತಿಳಿಯಲು ಒಂದೇ ಒಂದು ಸಾಧನವಾಗ್ತದೆ, ಅದು ವೇದಗಳು ಮಾತ್ರ. ಅದಕ್ಕಾಗಿ ಹೇಳಿದ ಪರಮಾತ್ಮ ಪ್ರಮಾಣ ಅವ್ಯಭಿಚರಿತತ್ವ ರೂಪಂ ಯಾಥಾರ್ಥ್ಯಂ ಅಜಾನಂತಹ. ನನ್ನನ್ನು ಪ್ರಮಾಣವಾಗಿ ನನ್ನನ್ನು ಸರಿಯಾಗಿ ತಿಳಿಸಿಕೊಳ್ಳುವಂತಹ ವೇದಗಳಿಂದ ನನ್ನ ಯಥಾರ್ಥ ಸ್ವರೂಪವನ್ನು ತಿಳಿಯದೇನೆ ಅವರೇನು ಮಾಡ್ತಾರೆ, ತಪ್ಪು ಹಾದಿಗಳನ್ನು ಹಿಡಿದು ಬಿಡ್ತಾರೆ. ಅಂದರೆ ಪರಮಾತ್ಮನನ್ನು ಸರಿಯಾಗಿ ತಿಳಿಯೋದಿಲ್ಲ, ಸರಿಯಾಗಿ ತಿಳಿಯದೇನೆ ಅವರು ಅದೋ ಲೋಕಕ್ಕೆ ಹೊರಟು ಬಿಡ್ತಾರೆ ಅಂತ ಪರಮಾತ್ಮ ಹೇಳ್ತಾನೆ. ಪರಮಾತ್ಮ ಇಲ್ಲಿ ಇದೇ ಶ್ಲೋಕದಲ್ಲೇ ಅವ್ಯಕ್ತಂ ಅಂತ ಹೇಳಿದ ಪರಮಾತ್ಮ. ಅಂದರೆ ಪರಮಾತ್ಮನನ್ನು ಸರಿಯಾಗಿ ತಿಳಿಯದಿರುವಿಕೆ. ಏನು ಪರಮಾತ್ಮನನ್ನು ಸರಿಯಾಗಿ ತಿಳಿಯದಿರುವಿಕೆ ಅಂತಂದರೆ ಕಾರ್ಯಾದಿದೇಹಹೀನಂ. ಬಹಳ ಸೂಕ್ಷ್ಮವಾದಂತಹ ಅರ್ಥವಾಗಿದೆ. ನಮ್ಮ ಎಲ್ಲರ ಶರೀರ ಇದು ಕಾರ್ಯದೇಹ, ಒಂದು ಕಾರಣದಿಂದ ಹುಟ್ಟಿದ್ದು, ಒಂದು ಕಾರಣದಿಂದ ಹುಟ್ಟಿದಂತಹ ಕಾರ್ಯ ನಮ್ಮ ಶರೀರಗಳು. ಪರಮಾತ್ಮನ ಶರೀರ ಮಾತ್ರ ಕಾರ್ಯದೇಹಹೀನ, ಕಾರ್ಯದಿಂದ ಹುಟ್ಟಿದ್ದಲ್ಲ, ಯಾರೋ ಒಬ್ಬರ ಸ್ತ್ರೀ ಪುರುಷರ ನಿಮಿತ್ತದಿಂದ ಹುಟ್ಟಿದ್ದಲ್ಲ, ಅಥವಾ ಬೇರೊಂದು ಯಾವುದೋ ಒಂದು ಪ್ರಸಂಗದಿಂದಲೂ ಕೂಡ ಹುಟ್ಟಿದ್ದಲ್ಲ. ಯಾಕೆಂದರೆ ಸ್ತ್ರೀ ಪುರುಷರ ನಿಮಿತ್ತದಿಂದ ಮಾತ್ರ ಜನ್ಮ ಅಂತ ಅನ್ನೋದಿಲ್ಲ. ಅನೇಕ ಪುರಾಣಗಳಲ್ಲೂ ಹೇಳ್ತಾರೆ, ಪೂರ್ವಕಾಲದಲ್ಲಿ ಸೃಷ್ಟಿ ಹೇಗಿತ್ತು ಅಂತಂದರೆ ಸಂಕಲ್ಪ ಮಾತ್ರತಃ. ಅಗ್ನಿದೇವರ ಸೃಷ್ಟಿಯಾಗಿರ್ಬೋದು, ಉಳಿದ ಅನೇಕ ದೇವತೆಗಳ ಸೃಷ್ಟಿ, ಸರಸ್ವತಿ ದೇವಿ, ತುಲ್ಯೋತ್ತಮೆ, ಹೀಗೆ ಅನೇಕ ದೇವತೆಗಳ ಸೃಷ್ಟಿಯನ್ನು ನೋಡಿದಾಗ ಯಾವ ಸ್ತ್ರೀ ಪುರುಷರ ಸಂಯೋಗವೂ ಇಲ್ಲದೇನೆ ಕೇವಲ ಅವರ ಮನಸ್ಸಿನಿಂದ ಸಂಕಲ್ಪ ಮಾಡಿದರೂ ಅವಾಗ ಸೃಷ್ಟಿಯಾಗಿಬಿಡ್ತು, ಅವರು ಜನ ಹುಟ್ಟಿಬಿಟ್ರು. ಅಂತಹ ಸೃಷ್ಟಿಯೂ ಇದೆ. ಹೀಗಾಗಿ ಯಾವುದೋ ಒಂದು ಕಾರಣದಿಂದ ಹುಟ್ಟಿದ್ದಲ್ಲ ಯಾರು, ಪರಮಾತ್ಮನ ಶರೀರ. ಅದು ಹೇಗೆ? ಉದಾಹರಣೆಗೆ ರಾಮನಾಗಿ ಹುಟ್ಟಿದ ಪರಮಾತ್ಮ. ರಾಮನಾಗಿ ಹುಟ್ಟಿದಾಗ ದಶರಥ ಹಾಗೂ ಕೌಸಲ್ಯರ ಇಬ್ಬರ ಕಾರಣದಿಂದ ಪರಮಾತ್ಮ ತಾನು ಹುಟ್ಟಿದ. ಇದನ್ನು ನಾವು ಕಾಣ್ತೇವೆ. ಇದೇ ಪರಮಾತ್ಮ ಕೃಷ್ಣನಾಗೂ ಹುಟ್ಟುತ್ತಾನೆ. ಪರಮಾತ್ಮ ಇಷ್ಟು ಸ್ಪಷ್ಟವಾಗಿ ಭಾಗವತದಲ್ಲಿ ತಿಳಿಸ್ತಾರೆ, ತಮದ್ಭುತಂ ಬಾಲಕಂ ಅಂಬುಜೇಕ್ಷಣಂ. ಪರಮಾತ್ಮ ಹುಟ್ಟುವಾಗ ಹೇಗೆ ಹುಟ್ಟಿದ ಗೊತ್ತಾ? ದೊಡ್ಡದಾದಂತಹ ರೂಪವನ್ನು ತೆಗೆದುಕೊಂಡಿದ್ದಾನೆ, ಚತುರ್ಬಾಹುವಾಗಿದ್ದಾನೆ ಪರಮಾತ್ಮ, ಶಂಖಚಕ್ರ ಗದಾ ಪದ್ಮಗಳನ್ನು ಧರಿಸಿದ್ದಾನೆ. ಅಂತಹ ಪರಮಾತ್ಮನನ್ನು ನೋಡಿದ ಕೂಡಲೇ ದೇವಿಗೆ ಗೊತ್ತಾಗ್ಬಿಡ್ತು, ಇವನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದವನಲ್ಲ, ಸಾಕ್ಷಾತ್ ಪರಮಾತ್ಮ. ಅವನಿಗೆಲ್ಲಿ ಗರ್ಭವಾಸ ಇದೆ, ಆದರೆ ಸರ್ವತ್ರ ವ್ಯಾಪ್ತ. ಆದರೆ ಗರ್ಭವಾಸದ ದುಃಖ ಪಾತ್ರ ಪರಮಾತ್ಮನಿಗಿಲ್ಲ. ಆ ದೇವಿ ಪರಿಪರಿಯಾಗಿ ಸ್ತೋತ್ರ ಮಾಡ್ತಾಳೆ, ಯೋಯಂ ಕಾಲಸ್ತಸ್ಯತೆ ವ್ಯಕ್ತಬಂಧೋ ಚೇಷ್ಟಾ ಮಾಹುಶ್ಚೇಷ್ಟತೆ ಏನ ವಿಶ್ವಂ. ಪರಮಾತ್ಮ, ನೀನು ಚೇಷ್ಟೆ ಮಾಡಿದರೆ ನಿನ್ನ ಚೇಷ್ಟೆಗೆ ಅನುಗುಣವಾಗಿ ಈ ಜಗತ್ತೆಲ್ಲವೂ ಕೂಡ ತನ್ನ ಚೇಷ್ಟೆಯನ್ನು, ಕ್ರಿಯೆಯನ್ನು ಪಡೀತದೆ. ನೀನು ನಿಂತು ಬಿಟ್ಟರೆ ಸಮಸ್ತ ಜಗತ್ತೇ ನಿಂತು ಹೋಗ್ತದೆ ಅಂಥೇಳಿ ಪರಿಪರಿಯಾಗಿ ಸ್ತೋತ್ರ ಮಾಡ್ತಾಳೆ. ಏನು ಮಾಯೆ ನೋಡಿ! ಹೀಗೆ ಸ್ತೋತ್ರ ಮಾಡಿದಂತಹ ದೇವಕಿ ತಕ್ಷಣ ಭಯಪಡ್ತಾಳೆ. ಪರಮಾತ್ಮ, ನೀನು ಚಿಕ್ಕ ಮಗು ಆಗಿಬಿಡು, ನಿನ್ನನ್ನು ಹೀಗೆ ಕಂಡುಬಿಟ್ರೆ ಯಾರಾದರೂ ಏನಾದರೂ ಮಾಡಬಹುದೇನೋ ಅಂತಂದುಬಿಡ್ತಾಳೆ ದೇವಕಿ. ಇದೇ ಮಾಯೆ. ಆ ದುರ್ಗಾದೇವಿಯಿಂದ ಬಂದಂತಹ ತಮೋಗುಣದ ವಿಕಾರವಾಗಿ ಅಜ್ಞಾನ ಬರ್ತದೆ. ಆ ಅಜ್ಞಾನ ರೂಪವಾಗಿ ಪರಮಾತ್ಮ ಹಾಗೆ ತೋರಿಸ್ತಾನೆ. ಅಂದರೆ ಕಾರ್ಯದೇಹ ಹೀನತ್ವ ಅಂತನ್ನೋದು ಪರಮಾತ್ಮನಲ್ಲಿ ಕಾಣಿಸ್ತದೆ. ಅಷ್ಟು ದೊಡ್ಡ ರೂಪವನ್ನು ಯಾರಾದರೂ ಗರ್ಭದಿಂದ ಬಂದಂತಹ ಶಿಶುವು ತೆಗೆದುಕೊಳ್ಳಲು ಸಾಧ್ಯವಿದೆಯೇ?
ಸರ್ವಥಾ ಇಲ್ಲ. ಪರಮಾತ್ಮ ಹಾಗೆ ತೋರಿಸ್ತಾನೆ. ಪರಮಾತ್ಮ ದಶರಥನಿಂದ ಹುಟ್ಟಿದಂತೆ, ಜಮದಗ್ನಿ ಋಷಿಗಳಿಂದ ಪರಶುರಾಮನಾಗಿ ಹುಟ್ಟಿದಂತೆ ಹೀಗೆ ತೋರಿಸ್ತಾನೆ ಪರಮಾತ್ಮ. ಕಾರ್ಯದೇಹ ಹೀನತ್ವವನ್ನು ಪ್ರತ್ಯಕ್ಷವಾಗೂ ನಾವು ಕಾಣಬಹುದು. ನರಸಿಂಹ ರೂಪ ಇದೆ. ಇಲ್ಲಿ ಸ್ತಂಭದಿಂದ ಹುಟ್ಟಿದಂತಹ ನರಸಿಂಹ ರೂಪ. ಯಾರು ತಂದೆ, ಯಾರು ತಾಯಿ ಪರಮಾತ್ಮನಿಗೆ? ಹೀಗಾಗಿ ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು, ಕಾರ್ಯದೇಹ ಹೀನತ್ವ ಪರಮಾತ್ಮ. ನಾವೆಲ್ಲರೂ ಕೂಡ ಕಾರ್ಯದಿಂದ ಹುಟ್ಟಿದಂತಹ ದೇಹ ನಮ್ಮದು, ಕಾರ್ಯದಿಂದ ಹುಟ್ಟದ ದೇಹ ಪರಮಾತ್ಮನದು. ಕಾರ್ಯದಿಂದ ಹುಟ್ಟಿದಂತಹ ನಮ್ಮ ದೇಹಗಳು ಬಿದ್ದು ಹೋಗ್ತವೆ, ನಾವು ಸತ್ತು ಹೋಗ್ತೀವಿ, ನಾವು ಮರಣವನ್ನು ಹೊಂತೀವಿ. ಪರಮಾತ್ಮನ ರೂಪಗಳು ಇವು ಹುಡ್ತವೆ, ಆದರೆ ಅನಂತ ಕಾಲದವರೆಗೂ ಕೂಡ ಇರ್ತವೆ. ಹುಡ್ತವೆ ಅಂತ ಕೂಡ ಹೇಳಬಾರದು, ಅದಕ್ಕೆ ಅಭಿವ್ಯಕ್ತಿ ಅಂತ ಮಾತ್ರ ಹೇಳಬೇಕು. ಇದ್ದ ರೂಪವನ್ನೇ ಪರಮಾತ್ಮ ತೋರಿಸ್ತಾನೆ. ಅಕಸ್ಮಾತ್ ಹುಟ್ಟಿದೆ ಅಂತ ಹೇಳಿದರೆ ಹಿಂದಿನ ಕ್ಷಣದಲ್ಲಿ ಇದ್ದಿಲ್ಲ, ಇವಾಗ ಬಂತು ಅಂತಾಗತ್ತೆ. ಆದರೆ ಪರಮಾತ್ಮನ ಎಲ್ಲ ರೂಪಗಳು ಕೂಡ ನಿತ್ಯ. ಇದ್ದಂತಹ ರೂಪವನ್ನೇ ಪರಮಾತ್ಮ ತೋರಿಸ್ತಾನೆ. ಅಂತಹ ಅಭಿವ್ಯಕ್ತಿ ಮಾಡಿದಂತಹ ಪರಮಾತ್ಮನ ಎಲ್ಲ ರೂಪಗಳು ಕೂಡ ಕಾರ್ಯದೇಹಹೀನ, ಕಾರ್ಯದಿಂದ ಹುಟ್ಟಿದಂತಹ ಶರೀರಗಳಲ್ಲ, ಪರಮಾತ್ಮನದು ಅಂತ ಪರಮಾತ್ಮನ ಹೇಳ್ತಾ, ಕಾರ್ಯದೇಹಾದಿ ರಾಹಿತ್ಯಂ ತದ್ಯುಕ್ತಂ ಅನ್ಯದೇವೇಭ್ಯ ಮಮ ವಿಶೇಷ. ಇಲ್ಲಿ ಪ್ರಶ್ನೆ ಮಾಡಿದರು, ಅವರು ಅಂತರು ಯಾಕೆ, ನೀನು ಅನಂತನ್ಯಾಕೆ ಅಂತ ಪ್ರಶ್ನೆ ಮಾಡಿದರು. ಅದಕ್ಕೆ ಪರಮಾತ್ಮ ಹೇಳ್ತಾನೆ, ಈ ಬ್ರಹ್ಮಾದಿ ದೇವತೆಗಳೆಲ್ಲರೂ ಕೂಡ ಕಾರ್ಯದಿಂದ ಹುಟ್ಟಿದಂತಹ ದೇಹವುಳ್ಳವರು, ಅವರೆಲ್ಲರೂ ಕೂಡ ಅಂದರೆ ಪರಮಾತ್ಮನ ಸಂಕಲ್ಪದಿಂದೋ ಇತ್ಯಾದಿಗಳಿಂದ. ಆದರೆ ಪರಮಾತ್ಮ ಹೇಳ್ತಾನೆ, ನಾನೆಂಥವನು ಕಾರ್ಯದೇಹ ಶೂನ್ಯ, ಯಾವ ನಿಮಿತ್ತನೂ ಇಲ್ಲದೇನೆ ಸ್ವೇಚ್ಛೆಯಿಂದ ತನ್ನ ರೂಪಗಳನ್ನು ತಾನೇ ಪರಮಾತ್ಮ ತೆಗೆದುಕೊಳ್ತಾನೆ. ಒಂದೇ ರೂಪಗಳಿಂದ ಎಲ್ಲವನ್ನೂ ಮಾಡುವಂತಹ ಸರ್ವಸಮರ್ಥ. ಅವನಿಗೊಂದು ಆಟ, ಕ್ರೀಡಾದಿಗುಣ ವಿಶಿಷ್ಟ ಪರಮಾತ್ಮ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನೂ ಹೌದು. ಹೀಗಾಗಿ ಪರಮಾತ್ಮ ಅನೇಕ ರೂಪಗಳನ್ನು ಸ್ವೇಚ್ಛೆಯಿಂದ ತೆಗೆದುಕೊಂಡು ಪರಮಾತ್ಮ ಹೇಳ್ತಾನೆ, ಕಾರ್ಯಾದಿದೇಹ ರಹಿತವಾದದ್ದೇ ನಾನು ಬೇರೆ ದೇವತೆಗಳಿಂದ ಭಿನ್ನನಾಗುವುದಕ್ಕೆ ಕಾರಣ. ಅವರು ಅಂತರು ಯಾಕೆ, ಕಾರ್ಯದೇಹರು ಅವರು, ನಾನು ಕಾರ್ಯದೇಹ ರಾಹಿತ್ಯ, ಹೀಗಾಗಿ ನಾನು ಅನಂತ ಅಂತ ಪರಮಾತ್ಮ ತಿಳಿಸ್ತಾನೆ. ಅದಕ್ಕಾಗಿ ಹೇಳ್ತಾ ಪರಮಾತ್ಮ, ಅಂತವತ್ ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಮನ್ಯಂತೆ ಮಾಮ ಬುದ್ಧಯ. ಆದರೆ ದುರ್ಜನರು ಏನು ತಿಳಿತಾರೆ ಗೊತ್ತಾ? ಕಂಸ ಇದ್ದಾನೆ, ಕಂಸ ಏನು ತಿಳಿದ, ಓ ಕೃಷ್ಣನೇ ನನ್ನ ತಂಗಿಯಾದಂತಹ ದೇವಕಿಯ ಗರ್ಭದಿಂದ ಹುಟ್ಟಿದ. ಅಬುದ್ಧಿ, ಅವನು ಅಜ್ಞಾನಿ, ಅವನು ಹಾಗೆ ತಿಳಿದ್ಬಿಟ್ಟ. ಅವನು ಮಾತ್ರ ಅಲ್ಲ, ನಾವೆಲ್ಲರೂ ಕೂಡ ಹಾಗೆ ತಿಳಿದು ಬಿಡ್ತೀವಿ, ಪರಮಾತ್ಮ ಹುಟ್ಟಿದ ಅಂತ ತಿಳಿತೀವಿ ನಾವೆಲ್ಲರೂ ಕೂಡ. ಪರಮಾತ್ಮನ ಅಭಿವ್ಯಕ್ತಿ ಅಂತ ಮಾತ್ರ ತಿಳಿಬೇಕು ನಾವು, ಪರಮಾತ್ಮ ಹೊಸದಾಗಿ ಹುಟ್ಟಿದ ಅಂತ ತಿಳಿಯಬಾರದು. ಪರಮಾತ್ಮ ಹಾಗೆ ತನ್ನ ರೂಪಗಳನ್ನು ಅಭಿವ್ಯಕ್ತಿ ಮಾಡುತ್ತಾನೆ. ಇದಕ್ಕಾಗಿ ಪರಮಾತ್ಮ ಹೇಳಿದ, ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಮನ್ಯಂತೆ ಮಾಮ ಬುದ್ಧಯ ಪರಂಭಾವಂ ಅಜಾನಂತಹ ಮಮಾವ್ಯಯ ಮನುತ್ತಮಂ. ನಾನು ದೇಹತಃ ಕೂಡ ಅನಂತನಾಗಿದ್ದೇನೆ. ನನ್ನ ದೇಹವು ಬೀಳುವುದಿಲ್ಲ, ನನ್ನ ದೇಹವು ನಷ್ಟವಾಗುವುದಿಲ್ಲ. ಹೀಗಾಗಿ ನನಗೊಬ್ಬನಿಗೆ ಅನಂತತ್ವ. ಲಕ್ಷ್ಮೀದೇವಿಗೂ ಅನಂತತ್ವ ಇದೆ. ನಾವು ಪೂರ್ವದಲ್ಲೇ ಈ ವಿಷಯವನ್ನು ಪ್ರಸ್ತಾವ ಮಾಡಿಕೊಂಡಿದ್ದೇವೆ. ಆದರೆ ಲಕ್ಷ್ಮೀದೇವಿಯ ಬಗ್ಗೆ ನಮಗೆ ಯಾರಿಗೂ ತಪ್ಪು ಕಲ್ಪನೆ ಬರಬಾರದು ಅನ್ನೋದಕ್ಕಾಗಿ ಈ ವಿಷಯವನ್ನು ಮೇಲಿಂದ ಮೇಲೆ ಸ್ಪಷ್ಟಗೊಳಿಸ್ತಾ ಇದ್ದೇನೆ. ಲಕ್ಷ್ಮೀದೇವಿಗೂ ಅನಂತತ್ವ, ಅನಂತ ಶರೀರ ಇದೆ. ಹೇಗೆ ಇದೆ? ಸ್ವಾತಂತ್ರ್ಯೇಣ ಇಲ್ಲ. ಪರಮಾತ್ಮನ ಅನುಗ್ರಹದಿಂದ ಮಾತ್ರ ತಾನು ಅನಂತ ಎನ್ನುವಂತಹ ದೇಹವನ್ನು ತಾನು ಪಡೆದಿದ್ದಾಳೆ ಮಹಾತಾಯಿ. ಹೀಗಾಗಿ ಪರಮಾತ್ಮ ಹೇಳಿದ, ಅಂತಹ ಅನಂತವಾದಂತಹ ಶರೀರವಿದೆ, ಹೀಗಾಗಿ ನಾನು ಉಳಿದೆಲ್ಲ ದೇವತೆಗಳಿಗಿಂತ ನಾನು ಭಿನ್ನನಾಗಿದ್ದೇನೆ ಅಂತ ಪರಮಾತ್ಮ ತಿಳಿಸ್ತಾನೆ. ಮತ್ತೆ ಒಂದು ಶ್ರುತಿ ಇದೆ, ವೇದವಾಕ್ಯ ಇದೆ. ಕೆಲವರು ಅದಕ್ಕೆ ಹೇಳ್ತಾರೆ, ಪರಮಾತ್ಮನನ್ನು ಪೂರ್ತಿಯಾಗಿ ತಿಳಿಯಲು ಸಾಧ್ಯವೇ ಇಲ್ಲ, ಅಂದರೆ ಸ್ವಲ್ಪವೂ ತಿಳಿಯಲು ಸಾಧ್ಯವಿಲ್ಲ ಅಂತ ಅವರು ಹೇಳ್ತಾರೆ. ಅದಕ್ಕಾಗಿ ಪರಮಾತ್ಮ ಹೇಳಿದ, ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಮನ್ಯಂತೆ ಮಾಮಬುದ್ಧಯ. ಅರ್ಜುನ, ಕೆಲವರು ಹೀಗೆ ಅರ್ಥ ಮಾಡ್ತಾರೆ, ನನ್ನನ್ನು ಸ್ವಲ್ಪವೂ ತಿಳಿಯಲು ಸಾಧ್ಯವಿಲ್ಲ ಅಂತ ಅರ್ಥ ಮಾಡ್ತಾರೆ. ಆದರೆ ಪರಂಭಾವಂ ಅಜಾನಂತಹ. ಏನು ಪರಂಭಾವಂ ಅಜಾನಂತಹ? ನಾನು ಎತ್ಕಿಂಚಿತ್ತಾದರೂ ನನ್ನ ಗುಣಗಳನ್ನೆಲ್ಲ ಪೂರ್ತಿಯಾಗಿ ತಿಳಿಯಲು ಸಾಧ್ಯವಿಲ್ಲ. ಇದು ನಿರ್ವಿವಾದವಾದಂತಹ ವಿಷಯ, ಇದು ಅವಶ್ಯ. ಪರಮಾತ್ಮ ಹೇಳಿದ್ದು ವಾಸ್ತವನೇ. ಆದರೆ ಪರಮಾತ್ಮನ ಬಗ್ಗೆ ಸ್ವಲ್ಪವಾದರೂ ತಿಳ್ಕೊಳ್ಳಬಹುದಲ್ಲ, ಅನಂತಾಂಶದಲ್ಲಿ ಏಕಾಂಶವನ್ನಾದರೂ ನಾವು ತಿಳಿಯಬಹುದಲ್ಲ. ಅದನ್ನೇ ಹೇಳಿದ ಪರಮಾತ್ಮ. ಹೀಗೆ ಪೂರ್ತಿಯಾಗಿ ನಾನು ತಿಳಿಯಲು ಸಾಧ್ಯವಿಲ್ಲ ಅಂತಿಲ್ಲ, ಸ್ವಲ್ಪವಾದರೂ ತಿಳಿಯಲು ಸಾಧ್ಯ. ಹೀಗಾಗಿಯೂ ಕೂಡ ಪರಮಾತ್ಮ ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಎನ್ನುವಂತಹ ಈ ಶ್ಲೋಕವನ್ನು ಪರಮಾತ್ಮ ತಿಳಿಸಿದ್ದಾನೆ. ಇನ್ನು ಕೆಲವರು ಹೇಳ್ತಾರೆ, ಅವರೇನು ಹೇಳ್ತಾರೆ, ಸರ್ವಥಾ ಅಜ್ಞೇಯವಾದಿನಃ ಮದ್ವೇಷಿಣಃ ಅಂತ ಪರಮಾತ್ಮ ಹೇಳ್ತಾನೆ.
ನನ್ನ ದ್ವೇಷಗಳು ಯಾವ ರೀತಿಯಾಗಿ ನನ್ನ ಭಕ್ತರಿದ್ದಾರೋ, ನನ್ನ ಭಕ್ತರು ಎಷ್ಟು ವಿಧ, ನಿತ್ಯ ತ್ರೈವಿಧ್ಯರು ಅಂತ ಹೇಳಿದ, ಭಾಗವತೋತ್ತಮರು ಅಂತ ಹೇಳಿದ, ಹಾಗೆ ಪರಮಾತ್ಮ ಮದ್ಯಾಜಿನಃ ಅಂತ ಪರಮಾತ್ಮ ತಾನು ತಿಳಿಸಿದ. ದೇವಯಾಜಿಗಳು, ಮದ್ಯಾಜಿಗಳು, ನಿತ್ಯ ತ್ರೈವಿಧ್ಯರು, ಭಾಗವತರು ಅಂತ ಹೇಳಿ ನನ್ನ ದ್ವೇಷಿಗಳು ಇದ್ದಾರೆ. ನನ್ನ ದ್ವೇಷಿಗಳು ನನ್ನ ಬಗ್ಗೆ ಏನು ತಿಳಿತಾರೆ ಗೊತ್ತಾ? ಪರಮಾತ್ಮನೇ ಮೇಲಿಂದ ಕೆಳಗೆ ಬಂದು ಜೀವನ ಆಗಿಬಿಟ್ಟ ಅಂತ ಹೇಳಿಬಿಡ್ತಾರೆ. ಅದಕ್ಕಾಗೂ ಪರಮಾತ್ಮ ಇದೇ ಶ್ಲೋಕವನ್ನು ಉತ್ತರವಾಗಿ ನೀಡ್ತಾನೆ, ಅವ್ಯಕ್ತಂ ವ್ಯಕ್ತಿಮಾಪನ್ನಂ. ನೋಡಪ್ಪ, ನಾನು ಅವ್ಯಕ್ತ, ನನ್ನನ್ನು ಪೂರ್ತಿಯಾಗಿ ತಿಳಿಯಲು ಸಾಧ್ಯವಿಲ್ಲ. ನಾನು ಜೀವನಾಗಿ ನಾನು ಹುಟ್ಟಿದ್ದಲ್ಲ. ಮಮ ಪರಂ ಭಾವಂ ಅಜಾನಂತಹ ಅಬುದ್ಧಯ, ನಾನು ಪರ, ಇವರಿಗೆಲ್ಲರೂ ಕೂಡ ಮೀರಿದವನು ನಾನು. ಕ್ಷರಾಕ್ಷರ ಜೀವರಕ್ಕಿಂತ ಉತ್ತಮ ನಾನು. ಯಸ್ಮಾಕ್ಷರಮತೀತೋಹಂ ಅಕ್ಷರಾಧಿಪಿಚೋತ್ತಮ ಅತೋಸ್ಮಿ ಲೋಕೆ ವೇದೇ ಚ ಪ್ರತಿತ ಪುರುಷೋತ್ತಮ. ಕ್ಷರಾಕ್ಷರ ಜೀವರಕ್ಕಿಂತ ಉತ್ತಮನಾಗಿದ್ದೇನೆ, ಆದ್ದರಿಂದಾಗಿ ಪುರುಷೋತ್ತಮ. ಇಂತಹ ಪುರುಷೋತ್ತಮನನ್ನು ತಿಳಿಯದಂತಹ ಈ ಜೀವರಾರಿದ್ದಾರಲ್ಲ, ಅಬುದ್ಧಿಗಳು, ಅಜ್ಞಾನಿಗಳು ನನ್ನ ಬಗ್ಗೆ ಅಪಪ್ರಚಾರವನ್ನು ಮಾಡ್ತಾರೆ. ಹಾಗೆ ತಿಳಿಯಬಾರದು ಅಂತನ್ನುವ ಅರ್ಥವನ್ನು ಕೂಡ ಪರಮಾತ್ಮ ಈ ಶ್ಲೋಕದಿಂದ ತಾನು ತಿಳಿಸ್ತಾ ಇದ್ದಾನೆ. ಅಂದರೆ 3 ಅರ್ಥಗಳನ್ನು ಪರಮಾತ್ಮ ಸ್ಪಷ್ಟವಾಗಿ ತಿಳಿಸಿದ. ಪರಮಾತ್ಮನೇ ಸರ್ವೋತ್ತಮ, ಅಂದರೆ ಬ್ರಹ್ಮಾದಿ ದೇವತೆಗಳಿಗಿಂತಲೂ ಕೂಡ ಉತ್ತಮ ಅಂತ ಅನ್ನುವ ಒಂದು ಅರ್ಥವಾದರೆ, ಎರಡನೆಯ ಅರ್ಥ ಪರಮಾತ್ಮ ಬೇರೆ, ಜೀವರು ಬೇರೆ ಅನ್ನುವ ಅರ್ಥವನ್ನು ಕೂಡ, ಯಾಕೆ ಜೀವರಕ್ಕಿಂತ ನಾನು ಉತ್ತಮ, ಲಕ್ಷ್ಮಿಯಾದಿ ರಮಾ ಬ್ರಹ್ಮಾದಿ ಸಮಸ್ತ ಜೀವರಕ್ಕಿಂತ ನಾನು ಉತ್ತಮನಾಗಿದ್ದೇನೆ ಅಂತ ಅನ್ನುವ ವಿಷಯವನ್ನು ಮತ್ತೊಂದು ವಿಷಯವಾಗಿ ತಿಳಿಸಿದ. ಇನ್ನೊಂದು ಅರ್ಥವಾಗಿ ತಿಳಿಸಿದ, ಯತ್ಕಿಂಚಿತ್ ಜ್ಞೇಯ, ಪರಮಾತ್ಮನನ್ನು ಸ್ವಲ್ಪವಾದರೂ ತಿಳಿಯಬಹುದು ಅನ್ನುವ ಇನ್ನೊಂದು ಅರ್ಥವನ್ನು ಕೂಡ ಪರಮಾತ್ಮ ಈ ಶ್ಲೋಕದ ಮೂಲಕವಾಗಿ ತಾನು ತಿಳಿಸ್ತಾ ಇದ್ದಾನೆ. ಇದೇ ವಿಷಯವನ್ನು ಅನೇಕ ಸ್ಮೃತಿಗಳು ಕೂಡ ಕೊಂಡಾಡ್ತವೆ. ಹೀಗೆ ಹೇಳ್ತವೆ ಪರಮಾತ್ಮನನ್ನ, ಆನಂದ ದೇಹಂ ಪುರುಷಂ ಮನ್ಯಂತೆ ಗೌಣದೈಹಿಕಂ ಯಾಥಾತತ್ಯಮಜಾನಂತಂ ಪರಂ ತಸ್ಯ ವಿಮೋಹಿತಾಃ. ಪರಮಾತ್ಮನ ಶರೀರ ಎಂತಹದ್ದು ಗೊತ್ತಾ? ಆನಂದಾತ್ಮಕವಾದದ್ದು. ಜ್ಞಾನ ಆನಂದಗಳೇ ಪರಮಾತ್ಮನ ಶರೀರಗಳು. ಚಿದಾನಂದೈಕ ರೂಪ ಅಂತ ಹೇಳ್ತಾರೆ, ಸಚ್ಚಿದಾನಂದೈಕ ರೂಪ ಅಂತ ಹೇಳ್ತಾರೆ, ಸುಖಸ್ವರೂಪಿ ಅಂತ ಹೇಳ್ತಾರೆ. ಅವೆಲ್ಲವೂ ಕೂಡ ಇದೆ ಪರಮಾತ್ಮನದ್ದು. ಸತ್ಯಸ್ವರೂಪ ಅಂತ ಈ ರೀತಿಯಾಗಿ ಹೇಳುವ ಎಲ್ಲವೂ ಕೂಡ ಏನು ಹೇಳ್ಕೊಡ್ತವೆ? ಪರಮಾತ್ಮನು ನಮ್ಮಂತೆ ಇರುವಂತಹ ಶರೀರವಲ್ಲ, ಅವನ ಶರೀರ ಬಹಳ ವಿಲಕ್ಷಣ. ಅದಕ್ಕಾಗಿ ಹೇಳ್ತಾರೆ, ಆನಂದ ದೇಹಂ ಪುರುಷಂ, ಆನಂದವೇ ಜ್ಞಾನಾನಂದಾದಿಗಳೇ ದೇಹವಾಗಿ ಉಳ್ಳಂತಹ ಪರಮಾತ್ಮನನ್ನ ಮನ್ಯಂತೆ ಗೌಣದೇಹಿಕಂ, ಯಾವುದೋ ಒಬ್ಬ ಚಿಕ್ಕ ಮಗುವಾಗಿ ಹುಟ್ಟಿದ, ತಾನು ಪರಮಾತ್ಮ ಕೆಳಗೆ ಬಿದ್ದ, ಅತ್ತ ಪರಮಾತ್ಮನಿಗೆ ಬಾಣ ತಗಿಲಿತು, ಪರಮಾತ್ಮನಿಗೆ ರಕ್ತ ಬಂತು, ಪರಮಾತ್ಮನಿಗೆ ದುಃಖವಾಯಿತು ಅಂತ ಅಜ್ಞಾನಿಗಳು ತಿಳಿತಾರೆ. ಯಾಥಾತಥ್ಯಂ ಅಜಾನಂತಹ ಪರಂ ತಸ್ಯ ವಿಮೋಹಿತಃ. ಇದ್ಯಾಕೆ? ಪರಮಾತ್ಮನ ಮೋಹನೆಗೆ ಇದಕ್ಕೆ ಕಾರಣ ಅಂತ ತಿಳಿಸ್ತಾರೆ. ಹಾಗೇನೆ ಮತ್ತೊಂದು ಕಡೆ ಹೇಳ್ತಾರೆ, ಅವ್ಯಕ್ತ ಪರಮಾತ್ಮಾಸು ವ್ಯಕ್ತೋ ಜೀವ ಉದಾಹೃತಃ ಮನ್ಯತೆ ಯಸ್ತಯೋರೈಕ್ಯಂ ಸತು ಯಾತ್ಯಧರಂ ತಮಃ. ಈ ಶ್ಲೋಕದಲ್ಲಿ ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಅಂತ ಹೇಳಿದ್ರು. ಅವ್ಯಕ್ತನಾಗಿರುವಂತಹ ಪರಮಾತ್ಮ ವ್ಯಕ್ತಿಯಾಗಿಬಿಟ್ಟ, ಅಂದರೆ ಮೇಲಿರುವಂತಹ ಪರಮಾತ್ಮ ಬಂದು ಜೀವನಾಗಿಬಿಟ್ಟ ಅಂತ ತಿಳಿಸ್ತಾರೆ. ಆ ವಿಧವಾದಂತಹ ಜ್ಞಾನವನ್ನು ಪಡೆದವನು ಯಾತ್ಯಧರಂ ತಮಃ, ಅಂದನ್ ತಮಸ್ಸಿಗೆ ಹೋಗ್ತಾನೆ. ಹೀಗಾಗಿ ಪರಮಾತ್ಮ ಇವನು ಸರ್ವೋತ್ತಮನಾಗಿದ್ದಾನೆ. ಜೀವನು ಪರಮಾತ್ಮನಕ್ಕಿಂತ ಬಹಳ ಪಟ್ಟು ಕಡಿಮೆಯಾದಂತಹ ಯೋಗ್ಯತೆ ಉಳ್ಳವನಾಗಿದ್ದಾನೆ. ಎಂದಿಗೂ ಕೂಡ ರಮಾ ಬ್ರಹ್ಮಾದಿ ಸಮಸ್ತ ಜಗತ್ತು ಪರಮಾತ್ಮನ ಅಧೀನವೇ ಆಗಿದೆ ಮತ್ತು ಪರಮಾತ್ಮನನ್ನು ಅವರವರ ಯೋಗ್ಯತಾನುಸಾರವಾಗಿ ಸ್ವಲ್ಪ ಅವರವರು ತಿಳಿದುಕೊಳ್ಳಬಹುದು ಅಂತ ಪರಮಾತ್ಮ ಅನೇಕ ವಿಷಯಗಳನ್ನು ಈ ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಮನ್ಯಂತೆ ಮಾಮಬುದ್ಧಯ ಪರಂಭಾವಮಜಾನಂತಹ ಮಮಾವ್ಯಯ ಮನುತ್ತಮಂ ಎನ್ನುವ 24ನೆಯ ಶ್ಲೋಕದ ಮೂಲಕವಾಗಿ ಪರಮಾತ್ಮ ತಿಳಿಸಿದ ಮೇಲೆ ಇನ್ನು 25ನೆಯ ಶ್ಲೋಕಕ್ಕೆ ಅವತರಣಿಕೆಯಾಗಿ ಒಂದು ಚಿಕ್ಕ ಪ್ರಶ್ನೆಯನ್ನು ಮಾಡ್ತಾರೆ. ಸಾಮಾನ್ಯ ನಾವು ಹೇಗೆ ಮಾತನಾಡ್ತೀವಲ್ಲ ಹಾಗೆ ವ್ಯಾಖ್ಯಾನಕಾರರು ಪರಮಾತ್ಮನನ್ನು ಕಂಡು ಪ್ರಾಯಶಃ ಮಾತಾಡ್ತಾರೋ ಏನೋ. ಯಾಕೆಂದರೆ ಹೀಗೆ ಪೂರ್ವಪಕ್ಷ ಆಗದೇ ಹೊರತು ವಿಷಯದ ಸ್ಪಷ್ಟತೆ ಬರುವುದಿಲ್ಲ. ಪರಮಾತ್ಮ ಏನೋ ಹೇಳಿಬಿಟ್ಟ, ಅರ್ಜುನ ಏನೋ ಕೇಳಿದ ಅಂತಲ್ಲ. ಪ್ರತಿಯೊಂದು ಶ್ಲೋಕಕ್ಕೂ ಒಂದು ವಿಶಿಷ್ಟವಾದಂತಹ ಅರ್ಥ ಇದೆ. ಹಿಂದಿನ ಶ್ಲೋಕಕ್ಕೂ ಮುಂದಿನ ಶ್ಲೋಕಕ್ಕೂ ಒಂದು ಸಾಂಗತ್ಯ ಇದೆ. ಈ ಶ್ಲೋಕವನ್ನು ಹೇಳಿ ಪರಮಾತ್ಮ ಇದೇ ಶ್ಲೋಕವನ್ನು ಯಾಕೆ ಹೇಳಿದ ಇತ್ಯಾದಿ ಅನೇಕ ಸಾಂಗತ್ಯಗಳನ್ನು, ಅನೇಕ ಸಾರ್ಥಕ್ಯಗಳನ್ನು ಪರಮಾತ್ಮನ ಜೊತೆಗೆ ಸಾಕ್ಷಾತ್ತಾಗಿ ಮಾತನಾಡಿದಂತೆ ವ್ಯಾಖ್ಯಾನಕಾರರು ಮಹಾನುಭಾವರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅವರು ಹೇಳ್ತಾರೆ, ನನು ತೇಷಾಂ ತ್ವದ್ವಿಷಯ ವಿಪರೀತ ಜ್ಞಾನಕೃತ ನಿಂದೆಯ ತವ ಖೇದೋಸ್ತಿ ಕಿಂ. ಪರಮಾತ್ಮ ಆ
ಉಳಿದೆಲ್ಲ ಯಾರು ಪ್ರತಿವಾದಿಗಳಿದ್ದಾರಲ್ಲ ಅವರು ನಿನ್ನ ಬಗ್ಗೆ ಏನೇನೋ ಮಾತನಾಡಿಬಿಟ್ರು. ನೀನೇ ಮೇಲಿಂದ ಬಂದು, ನಿನಗೆ ದುಃಖ ಇದೆ, ನಿನ್ನನ್ನು ತಿಳಿಯಲು ಸಾಧ್ಯವೇ ಇಲ್ಲ ಅಂತ ನಿನ್ನನ್ನು ಬೈದು ಬಿಟ್ರು ಅಂತ ಹೇಳ್ತಾರೆ. ಏನು ಪರಮಾತ್ಮನನ್ನು ಇದ್ಯಾಕೆ ಬೈದಂತೆ ಆಗುತ್ತೆ ಅಂತಂದರೆ ಅದಕ್ಕೆ ಹೇಳ್ತಾರೆ, ಯಾವ ಒಂದು ವಿಷಯವನ್ನು ಸರಿಯಾಗಿ ತಿಳಿಯದಿದ್ದರೆ ಅವರನ್ನು ಬೈದಂತೇನೆ. ಉದಾಹರಣೆಗೆ ಒಬ್ಬ ರಾಜನಿದ್ದಾನೆ, ಇವನು ರಾಜನಲ್ಲ, ಇವನು ಸೇವಕ ಅಂತ ತಿಳಿದರೆ ರಾಜ ಸುಮ್ಮನೆ ಇರ್ತಾನ? ರಾಜ ನಮ್ಮ ಮೇಲೆ ದಂಡನೆ ಹಾಕ್ತಾನೆ, ನಮಗೆ ದಂಡವನ್ನು ನೀಡುತ್ತಾನೆ, ರಾಜ ಶಿಕ್ಷೆಯನ್ನು ಕೊಡ್ತಾನೆ. ಯಾಕೆ? ಇದ್ದಂತಹ ರಾಜನನ್ನು ನೀನು ಸೇವಕ ಅಂತ ತಿಳಿತೀಯಾ? ಇದು ರಾಜನನ್ನು ದೂಷಣೆ ಮಾಡಿದಂತೆ ಅಲ್ಲವೇ? ಹಾಗೆ ಪರಮಾತ್ಮ ಅತ್ತು ಬಿಟ್ಟ, ಪರಮಾತ್ಮನಿಗೆ ದುಃಖ ಇದೆ, ಪರಮಾತ್ಮನಿಗೆ ಮಕ್ಕಳಾಗಲಿಲ್ಲ, ಅದಕ್ಕೆ ಹೋಗಿ ತಪಸ್ಸು ಮಾಡಿದ ಅಂತ ಇದೇ ಯಥಾರ್ಥ ಅಂತ ತಿಳಿದುಬಿಟ್ರೆ ಪರಮಾತ್ಮನಿಗೆ ದುಃಖವಾದೀತೋ ಏನೋ ಅಂತ ಹೇಳ್ತಾರೆ. ಇದೇ ವಿಷಯವನ್ನು ಭಾಗವತಾದಿ ಗ್ರಂಥಗಳಲ್ಲೂ ಪ್ರಸ್ತಾಪ ಮಾಡಿಕೊಳ್ತಾರೆ. ಹೀಗಾಗಿ ಪರಮಾತ್ಮ ನಿನಗೆ ದುಃಖವಾಯಿತೋ ಏನೋ ಅಂತ ಹೇಳಿದಾಗ ಇತ್ಯತಃ ಪರಂ ಭಾವಂ ಅಜಾನಂತಹ ಅನ್ಯತಾ ಮನ್ಯಂತಹ ಇತಿ ಉಕ್ತ ವಿಪರೀತ ಜ್ಞಾನ ಹೇತುಭೂತಂ ಅಜ್ಞಾನಂ ಚ ನ ಸ್ವತಂತ್ರಂ. ಬಹಳ ಸುಂದರವಾಗಿ ಕ್ಲಿಯರ್ ಕಟ್ಟಾಗಿ ಪರಮಾತ್ಮ ತಿಳಿಸ್ತಾನೆ. ನೋಡಪ್ಪ, ನನ್ನ ಅಧೀನವಾಗಿಯೇ ನಿಮ್ಗೆ ಅಜ್ಞಾನ ಬಂದಿದೆ. ಅಕಸ್ಮಾತ್ ಏನೋ ಅಜ್ಞಾನ ತನ್ನಷ್ಟಕ್ಕೆ ತಾನೇ ಬಂತು, ಅವಾಗ ನಾನು ದುಃಖ ಪಡುವ ಸರಿ, ಅವಾಗೂ ನನಗೆ ದುಃಖ ಇಲ್ಲ. ಇವಾಗಂತೂ ಸ್ಪಷ್ಟವಾಗಿ ತಿಳಿಸ್ತೇನೆ, ಮತ್ತ ಸ್ಮೃತಿ ಜ್ಞಾನಂ ಅಪೋಹರಂ ಚ. ಸ್ಪಷ್ಟವಾಗಿ ತಿಳ್ಕೋ, ಒಂದು ವಿಷಯ ಒಬ್ಬನಿಗೆ ನೆನಪಿಗೆ ಬಂತು ಅಥವಾ ಒಂದು ವಿಷಯಕವಾಗಿ ಒಬ್ಬನಿಗೆ ಅನ್ಯಥಾ ಜ್ಞಾನ ಬಂತು, ಅದೆಲ್ಲದಕ್ಕೂ ನಾನೇ ಕಾರಣ. ನ ಸ್ವತಂತ್ರಂ. ಏನೋ ಅಜ್ಞಾನ ಬಂತು, ಆ ಅಜ್ಞಾನ ತನ್ನಷ್ಟಕ್ಕೆ ತಾನೇ ಬಂತು, ಇಲ್ಲ, ಆ ಅಜ್ಞಾನವನ್ನು ನೀಡುವವನು ನಾನೇ. ಹೀಗಾಗಿ ಸೃಷ್ಟಿಯಾದಿ 8ರಲ್ಲಿ ಅಜ್ಞಾನವನ್ನು ಸೇರಿಸ್ತಾರೆ. ಸೃಷ್ಟಿ, ಸ್ಥಿತಿ, ಲಯ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ ಮೋಕ್ಷ ಅಂಥೇಳಿ ಸೃಷ್ಟಿಯಾದಿ ಅಷ್ಟಕರ್ತೃತ್ವವನ್ನು ಪರಮಾತ್ಮಗೆ ನೀಡ್ತಾರೆ. ಏನೋ ಜಗತ್ತನ್ನು ಸೃಷ್ಟಿ ಮಾಡಿದ, ಆ ಜಗತ್ತು ತನ್ನಷ್ಟಕ್ಕೆ ತಾನೇ ಬಂತು, ಆ ಜಗತ್ತಿಗೆ ಸ್ಥಿತಿ ಹೇಗೋ ಆಯಿತು, ಆ ಜಗತ್ತು ತನ್ನಷ್ಟಕ್ಕೆ ತಾನೇ ಲಯವನ್ನು ಹೊಂದಿತು, ಸರ್ವಥಾ ಇಲ್ಲ. ಆ ಜಗತ್ತು ಮುಂದೆ ಹೋಯಿತು ಅಥವಾ ಹಿಂದೆ ಬಂತು, ಜ್ಞಾನವನ್ನು ಪಡಿತು, ಅಜ್ಞಾನವನ್ನು ಪಡಿತು, ಈ ಎಲ್ಲದಕ್ಕೂ ಕೂಡ ಪರಮಾತ್ಮನೇ ಕಾರಣ ಅಂತ ಪರಮಾತ್ಮ ತಿಳಿಸ್ತಾನೆ. ನ ಸ್ವತಂತ್ರಂ. ಆ ಅಜ್ಞಾನ ಬಂದದ್ದು ಏನೋ ಪ್ರಕೃತಿ ಅಧೀನವಾಗಿ ಬಂತು ಅಲ್ಲ, ಕಿಂತು ಮದಾಯತ್ತಮೇವ. ನನ್ನ ಅಧೀನವಾಗಿಯೇ ಆ ಜಗತ್ತಿಗೆ ಅಜ್ಞಾನಾದಿಗಳು ಬರ್ತವೆ. ಅತಃ ಕುತಃ ಮಮ ಖೇದಃ ಇತಿ ಭಾವೇನ ಅಸ್ಯ ಸ್ವಾಧೀನತಾಂ ಆಹ. ಹೀಗಾಗಿ ನನಗೆ ಯಾವ ದುಃಖವೂ ಇಲ್ಲ. ಅವರು ತಿಳಿದುಕೊಂಡ್ರೆ ಏನು, ತಿಳಿದುಕೊಳ್ಳದ್ರೆ ಇದ್ರೇನು. ಅವನು ಸರಿಯಾಗಿ ತಿಳಿದುಕೊಂಡ್ರೆ ಅವನು ಮೋಕ್ಷಕ್ಕೆ ಬರ್ತಾನೆ, ಸರಿಯಾಗಿ ತಿಳಿದುಕೊಳ್ಳಿಲ್ಲ ಅವನೇ ದುಃಖವನ್ನು ಪಡ್ತಾನೆ. ನನಗೇನು ಇದರಿಂದ ಯಾವ ವಿಧವಾದಂತಹ ಲಾಭ ಇಲ್ಲ, ಯಾವ ವಿಧವಾದಂತಹ ನಷ್ಟವೂ ಇಲ್ಲ. ಅವನಿಗೆ ಲಾಭ ನಷ್ಟಗಳು. ಜೀವನಿಗೆ ಸುಖ ದುಃಖಗಳನ್ನು ಕೊಡುವುದಕ್ಕೇನೆ ಪರಮಾತ್ಮ ಜ್ಞಾನಾಜ್ಞಾನಗಳನ್ನು ನೀಡಿದ್ದಾನೆ. ಆದರೆ ಜೀವ ಚಾಯ್ಸ್ ಮಾಡ್ಕೊಳ್ತಾನೆ, ಅಜ್ಞಾನದ ಕಡೆಗೆ ಹೋಗ್ತಾನೆ, ಜ್ಞಾನವನ್ನು ಬಿಟ್ಬಿಡ್ತಾನೆ. ಅದನ್ನೇ ಪರಮಾತ್ಮ ತಾನು ಸ್ಪಷ್ಟವಾಗಿ ತಿಳಿಸ್ತಾನೆ ಈ 25ನೇ ಶ್ಲೋಕದಿಂದ. ನಾಹಂ ಪ್ರಕಾಶ ಸರ್ವಸ್ಯ ಯೋಗಮಾಯಾ ಸಮಾವೃತಃ ಮೂಢೋಯಂ ನಾಭಿಜಾನಾತಿ ಲೋಕೋ ಮಾಂ ಅಜಮವ್ಯಯಂ. ಅರ್ಜುನ, ನನ್ನ ಅಧೀನವಾಗಿಯೇ ಭ್ರಾಂತಿಯಾದಿಗಳು ಬರ್ತವೆ. 10ನೇ ಅಧ್ಯಾಯದಲ್ಲಿ ಪರಮಾತ್ಮ ಮುಂದೆ ಹೇಳುವನಿದ್ದಾನೆ. ಬುದ್ಧಿರ್ಜ್ಞಾನಮ ಸಂಮೋಹ ಕ್ಷಮಾ ಸತ್ಯಂ ದಮಶಮಃ ಸುಖಂ ದುಃಖಂ ಭವಾಭಾವೋ ಭಯಂ ಚ ಭಯಮೇವ ಚ ಅಹಿಂಸಾ ಸಮತಾ ತುಷ್ಟಿ ತಪೋದಾನಂ ಯಶೋ ಯಶಃ ಭವಂತಿ ಭಾವಾ ಭೂತಾನಾಂ ಮತ್ತಯೇವ ಪೃಥಗ್ವಿಧಾಃ. ಅಹಿಂಸಾ, ಸತ್ಯ ಮಾತನಾಡಿದ ಪರಮಾತ್ಮನಿಂದ ಪ್ರೇರಿತನಾಗಿ ಸತ್ಯವನ್ನು ಮಾತನಾಡ್ತಾನೆ. ಅಶೌಚ, ಶೌಚ ಇವುಗಳನ್ನು ಆಚರಣೆ ಮಾಡಿದ, ಧರ್ಮಾಧರ್ಮಗಳನ್ನು ಮಾಡಿದ. ಹೇಗೆ ಮಾಡ್ತಾನೆ ಜೀವ? ಸ್ವತಂತ್ರನಾಗಿ ಮಾಡಲು ಸಾಧ್ಯವಿದೆಯೇ? ಉದಾಹರಣೆಗೆ ಕೈ ತೊಳೆದುಕೊಳ್ಳಬೇಕು. ಕೈ ತೊಳೆದುಕೊಳ್ಳಕ್ಕೆ ಬರಬೇಕಾದಂತಹ ನೀರನ್ನು ಜೀವ ತನ್ನಷ್ಟು ತಾನು ಸೃಷ್ಟಿ ಮಾಡಿಕೊಳ್ಳಲು ಸಾಧ್ಯವಿದೆಯೇ? ಅದಕ್ಕೂ ಪರಮಾತ್ಮನ ಅನುಗ್ರಹವೇ ಬೇಕು. ಮತ್ತಯೇವ ಪೃಥಗ್ವಿಧಾಃ. ಪ್ರತಿಯೊಂದಕ್ಕೂ ನಾನೇ ಕಾರಣ. ಭವಂತಿ ಭಾವಾಭೂತಾನ. ಪರಮಾತ್ಮ ಹೇಳಿದ ಯಾವುದೊಂದು ಪದಾರ್ಥಗಳ ಸೃಷ್ಟಿ ಮಾತ್ರ ಅಲ್ಲ, ಪದಾರ್ಥಗಳಿವೆ, ಎಲ್ಲರ ಮುಂದೂ ನೀರಿದೆ. ಒಬ್ಬನೇನು ಮಾಡ್ತಾನೆ? ಕೈ ತೊಳೆದುಕೊಳ್ಳುವುದಿಲ್ಲ, ಕೈ ಒರೆಸ್ಕೊಂಡು ಹೋಗ್ತಾನೆ. ಮತ್ತೊಬ್ಬನು ಕೈ ತೊಳೆದುಕೊಳ್ತಾನೆ. ಯಾಕೆ? ಅದು ಯಾಕೆ ಬಂತು? ಪರಮಾತ್ಮ ನೀರನ್ನು ಇಬ್ಬರಿಗೂ ಕೊಟ್ಟನಲ್ಲ. ಒಬ್ಬನು ಕೈ ಒರೆಸಿಕೊಂಡು ಯಾಕೆ ಹೋದ? ಮತ್ತೊಬ್ಬನು ಕೈ ಯಾಕೆ ತೊಳೆದುಕೊಂಡ? ಭವಂತಿ ಭಾವಾಭೂತಾನಾಂ. ಆಯಾ ಭಾವನೆಗಳನ್ನು, ಆಯಾ ನೈಷ್ಠಿಕ ಬುದ್ಧಿಯನ್ನು ಕೂಡ ನೀಡಿದವನು ನಾನೇ. ಮತ್ತಯೇವ ಪೃಥಗ್ವಿಧಾಃ.
ಪ್ರತ್ಯೇಕವಾಗಿ ಬುದ್ಧಿಯನ್ನು ಕೊಡ್ತೇನೆ, ಎಲ್ಲರಿಗೂ ಒಂದೇ ವಿಧವಾದಂತಹ ಬುದ್ಧಿಯನ್ನು ನೀಡುವುದಿಲ್ಲ ಅಂತ ಪರಮಾತ್ಮ ಏನು ಮುಂದೆ ತಿಳಿಸುವನಿದ್ದಾನೋ ಅದೇ ವಿಷಯವನ್ನೇ ಇಲ್ಲೂ ಕೂಡ ತಿಳಿಸ್ತಾರೆ. ಯದಿ ಮದ್ವಿಷಯಿಕ ಅಜ್ಞಾನಂ ಮದಧೀನಂ ನ ತದಾ ಮಮ ದುಃಖಂ ಭವೇ. ಹಿಂದೆ ಹೇಳಿದಂತೇನೆ ಅವನಿಗೆ ಬಂದಂತಹ ಅಜ್ಞಾನ ಇದು ನನ್ನ ಅಧೀನವಾಗಿ ಬಂದಿದ್ದು, ನಾನೇ ಕೊಟ್ಟದ್ದು, ಹೀಗಾಗಿ ನನಗೆ ಯಾವ ವಿಧವಾದಂತಹ ದುಃಖವೂ ಇಲ್ಲ ಅಂತ ಪರಮಾತ್ಮ ಈ ಶ್ಲೋಕವನ್ನು ಹೇಳ್ತಾ ಪರಮಾತ್ಮ ಇಲ್ಲಿ ಹೇಳ್ತಾನೆ, ನಾನೇನು ಮಾಡ್ತೇನೆ ಅರ್ಜುನ ಗೊತ್ತಾ, ನಾಹಂ ಪ್ರಕಾಶ ಸರ್ವಸ್ಯ ಯೋಗಮಾಯ ಸಮಾವೃತಃ ಮೂಢೋಯಂ ನಾಭಿಜಾನಾತಿ ಲೋಕೋ ಮಾಮಜಮವ್ಯಯಂ ಅಂತ ಈ ಶ್ಲೋಕ ಕೇಳಿದ ಕೂಡಲೇ ನಮಗೆ ಬೇರೆ ಏನೋ ಅರ್ಥ ಸ್ಫುರಣೆಗೆ ಬಂದುಬಿಡ್ತದೆ. ನಾವೇನು ತಿಳಿದುಕೊಂಡು ಬಿಡ್ತೀವಿ ಅಂತಂದರೆ, ಪರಮಾತ್ಮ ನಾನು ಯೋಗಮಾಯೆಯಿಂದ ಸಮಾವೃತನಾಗಿದ್ದೇನೆ, ನನ್ನ ಮೇಲೆ ಯೋಗಮಾಯು ಮುಚ್ಚಿಕೊಂಡು ಹೋಗಿದೆ, ಹೀಗಾಗಿ ಜೀವನು ನನ್ನನ್ನು ಸರಿಯಾಗಿ ತಿಳಿಯಲಾರ ಅಂಥ ಅರ್ಥ ನಮಗೆ ತೋರ್ತದೆ. ಆದರೆ ವಾಸ್ತವಿಕವಾಗಿ ಹಾಗೆ ಅರ್ಥ ಮಾಡಿಕೊಳ್ಳಬಾರದು. ನಾವೇನು ಮಾಡಬೇಕು, ಹೇಗೆ ತಿಳಿದುಕೊಳ್ಳಬೇಕು, ಯೋಗಮಾಯಾ ಸಮಾವೃತಃ ಅಹಂ, ಯೋಗಮಾಯೆಯ ಜೊತೆಗಿದ್ದಂತಹ ನಾನು. ಏನು ಯೋಗ ಅಂದ್ರೇನು, ಮಾಯಾ ಅಂದ್ರೇನು? ನಮ್ಮ ಸಾಮರ್ಥ್ಯ ಲಕ್ಷಣೋಪಾಯೇನ ಪರಮಾತ್ಮನ ವಿಶಿಷ್ಟವಾದಂತಹ ಒಂದು ಸಾಮರ್ಥ್ಯ, ಹಾಗೂ ಮಾಯಾ ಅಂದರೆ ಲಕ್ಷ್ಮೀದೇವಿ. ಅಂದರೆ ನಮಗೆ ಅಜ್ಞಾನ ಬರಬೇಕಂದರೆ ಅದಕ್ಕೆ ಎರಡು ಕಾರಣಗಳಾಗ್ತವೆ. ಒಂದು ಪರಮಾತ್ಮನ ವಿಶಿಷ್ಟವಾದಂತಹ ಸಾಮರ್ಥ್ಯ, ಮತ್ತೊಂದು ಲಕ್ಷ್ಮೀದೇವಿ. ಪರಮಾತ್ಮನ ಸಾಮರ್ಥ್ಯದಿಂದ ಕೂಡಿದಂತಹ ಲಕ್ಷ್ಮೀದೇವಿ ಬಂದು ನಮ್ಮಲ್ಲಿ ದುರ್ಗಾ ರೂಪದಿಂದ ಇದ್ದು ತಮೋಜ್ಞಾನವನ್ನು ಪ್ರಚೋದನೆ ಮಾಡಿ ತದ್ವಾರ ನಮಗೆ ಅಜ್ಞಾನವನ್ನು ನೀಡ್ತಾಳೆ. ಹೀಗಾನೇ ಜೀವನು ತಾನು ಅಜ್ಞಾನವನ್ನು ಪಡಿತಾನೆ ಹೊರತು ಜೀವನಿಗೆ ಸ್ವಾತಂತ್ರ್ಯೇಣ ಅಜ್ಞಾನ ಬರುವುದಿಲ್ಲ. ಒಂದೇ ಶಾಸ್ತ್ರ ಇದೆ, ಒಂದೇ ವಾಕ್ಯ ಇದೆ, ಒಂದು ವಾಕ್ಯ ಅದೇ ವಾಕ್ಯವನ್ನು ನೋಡಿದಂತಹ ಒಬ್ಬನು ಸರಿಯಾಗಿ ಅರ್ಥ ಮಾಡಿಕೊಂಡ, ಮತ್ತೊಬ್ಬನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲಿಲ್ಲ. ಕಾರಣ ಏನು? ಯೋಗಮಾಯ ಸಮಾವೃತಃ. ಯೋಗಮಾಯ ಪರಮಾತ್ಮನ ವಿಶಿಷ್ಟವಾದಂತಹ ಸಾಮರ್ಥ್ಯದಿಂದ ಕೂಡಿದಂತಹ ದುರ್ಗಾದೇವಿಯ ಅನುಗ್ರಹ ಅವನಿಗಿಲ್ಲ, ಹೀಗಾಗಿ ಅವನು ಅಜ್ಞಾನವನ್ನು ಪಡೆದ. ಇವನಿಗೆ ಅನುಗ್ರಹ ಇದೆ, ಅದೇ ದುರ್ಗಾದೇವಿಯ ಅನುಗ್ರಹ ಇದೆ, ಹೀಗಾಗಿ ಇವನಿಗೆ ಸುಜ್ಞಾನ ಬಂತು. ಹೀಗಾಗಿ ಎರಡನ್ನೂ ಕೂಡ ನಾವು ಅವಶ್ಯವಾಗಿ ಕಾರಣತ್ವೇನ ನಾವು ಪರಿಗಣನೆ ಮಾಡಬೇಕು. ಇಲ್ಲಿ ನಮಗೆ ವಿಚಿತ್ರವಾಗಿ ತೋರ್ತದೆ. ಹೇಗೆ ತೋರ್ತದೆ ಗೊತ್ತಾ? ಪರಮಾತ್ಮ ಇದ್ದಾನೆ, ಪರಮಾತ್ಮನ ಮೇಲೆ ಯೋಗಮಾಯಿ ಆಚ್ಛಾದನೆ ಬಂದ್ಬಿಡ್ತು, ಯೋಗಮಾಯಿ ಮುಚ್ಚಿಬಿಟ್ಲು, ಹೀಗಾಗಿ ಪರಮಾತ್ಮನ ಜ್ಞಾನ ಸರಿಯಾಗಿ ಆಗಿಲ್ಲ ಅಂತ ನಮಗೆ ತೋರ್ತದೆ. ಆದರೆ ಅದು ಸರಿಯಾದ ಜ್ಞಾನವಲ್ಲ. ಯಾಕೆ ಗೊತ್ತಾ? ಸೂರ್ಯ ಇದ್ದಾನೆ, ಸೂರ್ಯನನ್ನು ಮೋಡಗಳು ಮುಚ್ಚಲು ಸಾಧ್ಯವೇ? ಯಾಕೆ? ಸೂರ್ಯ ಎಲ್ಲೋ ದೂರದಲ್ಲಿದ್ದಾನೆ, ಮೋಡಗಳು ನಮಗೆ ತುಂಬ ಹತ್ತಿರದಲ್ಲಿ ಕಾಣ್ತಾ ಇವೆ. ಅಂದಮೇಲೆ ಅಂತಹ ಆ ಮೋಡಗಳು ಸರಿಯಾಗಿ ಕಾಣದಂತಹ ಪದಾರ್ಥವನ್ನು, ಸೂರ್ಯನನ್ನು ಹೇಗೆ ಮುಚ್ಚಲು ಸಾಧ್ಯ? ಅವೆಲ್ಲವೂ ಕೂಡ. ಹೀಗಾಗಿ ಯೋಗಮಾಯ ಸಮಾವೃತ ಅಂತಂದರೆ ಯಾವ ರೀತಿಯಾಗಿ ಸೂರ್ಯನನ್ನು ಮೋಡಗಳು ಮುಚ್ಚುವುದಿಲ್ಲವೋ, ಯಾವ ರೀತಿಯಾಗಿ ಸೂರ್ಯನನ್ನು ಮೋಡಗಳು ಮುಚ್ಚುವುದಿಲ್ಲವೋ ಹಾಗೆ ಯೋಗಮಾಯೆಯು ಪರಮಾತ್ಮನನ್ನು ಆಚ್ಛಾದಿಸುವುದಿಲ್ಲ. ಹಾಗಾದರೆ ಯೋಗಮಾಯಿ ಏನನ್ನು ಆಚ್ಛಾದಿಸ್ತಾಳೆ? ನಮ್ಮ ಜ್ಞಾನವನ್ನು ಆಚ್ಛಾದನೆ ಮಾಡ್ತಾಳೆ. ಹೇಗೆ ನಮ್ಮ ದೃಷ್ಟಿಪಥವನ್ನು ಮೋಡಗಳು ನಮ್ಮ ದೃಷ್ಟಿಪಥವನ್ನು ಮಾತ್ರ ನಿಲ್ಲಿಸ್ತವೆ, ಸೂರ್ಯನನ್ನು ನಿಲ್ಲಿಸಲು ಮೋಡಗಳಿಗೆ ಸಾಧ್ಯ ಇಲ್ಲ. ಹೇಗೋ ಹಾಗೆ ಯೋಗಮಾಯೆ ಲಕ್ಷ್ಮೀದೇವಿ ದುರ್ಗಾದೇವಿ ಏನು ಮಾಡ್ತಾಳೆ? ನಮ್ಮ ಜ್ಞಾನವನ್ನು ತಾನು ಆಚ್ಛಾದನೆ ಮಾಡ್ತಾಳೆ. ಆಚ್ಛಾದನೆ ಮಾಡಿ ನಮಗೆ ತಾನು ಅಜ್ಞಾನವನ್ನು ನೀಡ್ತಾಳೆ. ಹೀಗಾಗಿ ಪರಮಾತ್ಮ ಹೇಳ್ದ, ಅಹಂ ಯೋಗಮಾಯಾ ಸಮಾವೃತಃ ಅತಃ ನ ಪ್ರಕಾಶಃ. ಆ ಯೋಗಮಾಯಿಯ ವಿಶಿಷ್ಟವಾದಂತಹ ಸಾಮರ್ಥ್ಯದಿಂದ, ನನ್ನ ಇಚ್ಛೆಯಿಂದ ಕೂಡಿದಂತಹ ಯೋಗಮಾಯಿಯ ವಿಶಿಷ್ಟ ಸಾಮರ್ಥ್ಯದಿಂದ ನಾನು ಎಲ್ಲರಿಗೂ ಸರಿಯಾಗಿ ತಿಳಿಯಲ್ಪಡುವುದಿಲ್ಲ, ಹೀಗಾಗಿ ನನಗೆ ದುಃಖ ಇಲ್ಲ. ಅದೇ ವಿಷಯವಾಗಿ ಪರಮಾತ್ಮ ಪದ್ಮಪುರಾಣದಲ್ಲಿ ಕೂಡ ಒಂದು ಮಾತನ್ನು ಹೇಳ್ತಾರೆ, ಬಹಳ ಸುಂದರವಾಗಿ ಹೇಳ್ತಾರೆ. ಆತ್ಮನಃ ಪ್ರಾವೃತ್ತಿಂ ಚೈವ ಲೋಕಚಿತ್ತಸ್ಯ ಬಂಧನಂ ಸ್ವಸಾಮರ್ಥ್ಯೇನ ದೇವ್ಯಾಚ ಕುರುತೆ ಸ ಮಹೇಶ್ವರಃ. ಪರಮಾತ್ಮ ಎಷ್ಟು ವಿಶಿಷ್ಟವಾಗಿ ಸೃಷ್ಟಿಯಾದಿ ಕಾರ್ಯಗಳನ್ನು ಮಾಡ್ತಾನೆ ಗೊತ್ತಾ? ಆತ್ಮನಃ ಪ್ರಾವೃತ್ತಿಂ ಚೈವ, ತನ್ನನ್ನು ತಾನು ಮುಚ್ಚಿಕೊಳ್ಳುವುದು ಅಂದರೆ ತನ್ನ ಜ್ಞಾನವನ್ನು ಸರಿಯಾಗಿ ಕೊಡದಿರುವುದು. ಲೋಕಚಿತ್ತಸ್ಯ ಬಂಧನಂ, ಮನುಷ್ಯನ ಮನಸ್ಸನ್ನು ಕಟ್ಟಿ ಹಾಕುವುದು, ಇದನ್ನು ಮಾಡ್ತಾನೆ ಪರಮಾತ್ಮ. ಸ್ವಸಾಮರ್ಥ್ಯೇನ, ಇದನ್ನು ಹೇಗೆ ಮಾಡ್ತಾನೆ ಗೊತ್ತಾ? ತನ್ನ ಸಾಮರ್ಥ್ಯೇನ ದೇವ್ಯಾಚ, ಲಕ್ಷ್ಮೀದೇವಿ ಜೊತೆಗಿದ್ದು ದುರ್ಗಾದೇವಿಯ ರೂಪದಿಂದ ಕುರುತೆ ಸ ಮಹೇಶ್ವರ. ಪರಮಾತ್ಮ ಈ ರೀತಿಯಾಗಿ ತನ್ನ ಅಧೀನವಾಗಿ ಇಟ್ಟುಕೊಂಡು ಆ ಯೋಗಮಾಯಿಯನ್ನು ಪುರುಷನ
ಜೀವನ ಜ್ಞಾನಾಜ್ಞಾನಗಳನ್ನು ತಾನು ಪೂರ್ತಿಯಾಗಿ ನಿಯಂತ್ರಣ ಮಾಡ್ತಾನೆ. ಹೀಗಾಗಿ ನಾಹಂ ಪ್ರಕಾಶ ಸರ್ವಸ್ಯ ಯೋಗಮಾಯಾ ಸಮಾವೃತಃ ಮೂಢೋಯಂ ನಾಭಿಜಾನಾತಿ ಲೋಕೋ ಮಾಮಜಮವ್ಯಯಂ. ಅರ್ಜುನ, ನಾನು ಎಲ್ಲರಿಗೂ ಸರಿಯಾಗಿ ತಿಳಿದು ಬರುವುದಿಲ್ಲ. ಕಾರಣ ಏನು? ನನ್ನ ಸಾಮರ್ಥ್ಯದ ಜೊತೆಗೆ ಲಕ್ಷ್ಮೀ ದುರ್ಗಾದೇವಿಯೇ ಕಾರಣ. ಮೂರ್ಖನಾದವನು, ಮೂಢನು ನನ್ನನ್ನು, ನಾನು ಅಜ, ನನಗೆ ಹುಟ್ಟು ಇಲ್ಲ, ಅವ್ಯಯ ನಾಶ ಇಲ್ಲ. ಆದರೆ ಮೂಢನಾದವನು ಏನು ತಿಳಿತಾನೆ? ನನಗೆ ಹುಟ್ಟು ಇದೆ, ನನಗೆ ನಾಶ ಇದೆ ಅಂತ ತಿಳಿದುಬಿಡ್ತಾನೆ. ನನಗೆ ವಾಸ್ತವಿಕವಾಗಿ ಹುಟ್ಟು ನಾಶಗಳು ಇಲ್ಲ ಅಂತಲೇ ತಿಳಿಯಬೇಕು. ಇಂತಹ ಜ್ಞಾನದಿಂದಲೇ ಮನುಷ್ಯ ತಾನು ಉನ್ನತವಾದಂತಹ ಪದವಿಯನ್ನು ಅಂದರೆ ಮೋಕ್ಷವನ್ನು ಪಡೆಯಲು ಸಾಧ್ಯ ಅಂತ ಪರಮಾತ್ಮ ಈ 25ನೆಯ ಶ್ಲೋಕದ ಮೂಲಕವಾಗಿ ತಿಳಿಸಿದ್ದಾನೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಈ 7ನೇ ಅಧ್ಯಾಯದ ಪಾರಾಯಣವನ್ನು ಮಾಡೋಣ. ಅಥ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಜ್ಞಾನವಿಜ್ಞಾನಯೋಗೋ ನಾಮ ಸಪ್ತಮೋಧ್ಯಾಯಃ. ಶ್ರೀಭಗವಾನುವಾಚ ಮಯ್ಯಾಸಕ್ತಮನಃ ಪಾರ್ಥ ಯೋಗಂ ಯುಂಜನ್ ಮದಾಶ್ರಯಃ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ತಚ್ಛೃಣು ಜ್ಞಾನಂ ತೇಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮ್ಯಶೇಷತಃ ಯಜ್ಞಾತ್ವಾ ನೇಹ ಭೂಯೋನ್ಯತ್ ಜ್ಞಾತವ್ಯಮವಶಿಷ್ಯತೆ. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತ್ತಿ ತತ್ವತಃ. ಭೂಮಿರಾಪೋ ನಲೋ ವಾಯುಃ ಖಮ್ಮನೋ ಬುದ್ಧಿರೇವ ಚ ಅಹಂಕಾರ ಇತೀಯಂ ಮೇ ಭಿನ್ನಾ ಪ್ರಕೃತಿರಷ್ಟಧಾ ಅಪರೇಯಮಿತಸ್ತ್ವನ್ಯಾಂ ಪ್ರಕೃತಿಂ ವಿದ್ಧಿ ಮೇ ಪರಾಂ ಜೀವಭೂತಾಂ ಮಹಾಬಾಹೋ ಯಯೇದಂ ಧಾರ್ಯತೆ ಜಗತ್ ಏತದ್ಯೋನೀನಿ ಭೂತಾನಿ ಸರ್ವಾಣೀತ್ಯುಪಧಾರಯ ಅಹಂ ಕೃತ್ಸ್ನಸ್ಯ ಜಗತಃ ಪ್ರಭವಃ ಪ್ರಳಯಸ್ತಥಾ ಮತ್ತಃ ಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣಾ ಇವ ರಸೋಹಮಪ್ಸು ಕೌಂತೇಯ ಪ್ರಭಾಸ್ಮಿ ಶಶಿ ಸೂರ್ಯಯೋಃ ಪ್ರಣವಃ ಸರ್ವವೇದೇಷು ಶಬ್ದಃ ಖೇ ಪೌರುಷಂ ನೃಷು ಪುಣ್ಯೋ ಗಂಧಃ ಪೃಥಿವ್ಯಾಂ ಚ
తేజశ్చాస్మి తేజస్యాస్మి విభావసౌ విభావసౌ జీవనం జీవనం సర్వభూతేషు సర్వభూతేషు తపశ్చాస్మి తపస్యాస్మి తపస్విషు తపస్విషు బీజం మాం బీజం మాం సర్వభూతానాం సర్వభూతానాం విద్ధి పార్థ విద్ధి పార్థ సనాతనం సనాతనం బుద్ధిర్బుద్ధిమతామస్మి బుద్ధిర్బుద్ధిమతామస్మి తేజస్తేజస్వినామహం తేజస్తేజస్వినామహం బలం బలవతాం చాహం బలం బలవతాం చాహం కామరాగవివర్జితం కామరాగ వివర్జితం ధర్మా విరుద్ధో ధర్మా విరుద్ధో భూతేషు భూతేషు కామోస్మి కామోస్మి భరతర్షభా భరతర్షభ ఏ చైవ ఏ చైవ సాత్వికా భావాః సాత్వికా భావాః రాజసాస్తామసాశ్చ ఏ రాజసాసామసాశ్చయే మత్త ఏవేతి మత్త ఏవేతి తాన్ విద్ధి తాన్ విద్ధి నత్వహం నత్వహం తేషు తే మయి తేషు తే మయి త్రిభిర్గుణమయైర్భావైః త్రిభిర్గుణమయైర్భావైః ఏభిః ఏభిః సర్వమిదం జగత్ సర్వమిదం జగత్ మోహితం మోహితం నాభిజానాతి నాభిజానాతి మామేభ్యః మామేభ్యః పరమవ్యయం పరమవ్యయం దైవీ హ్యేషా దైవీ హేషా గుణమయీ గుణమయీ మమ మాయా మమ మాయా దురత్యయా దురత్యయా మామేవ యే మామేవ యే ప్రపద్యంతే ప్రపద్యంతే మాయామేతాం మాయామేతాం తరంతి తే తరంతి తే నమాం దుష్కృతినో నమాం దుష్కృతినో మూఢాః మూఢాః ప్రపద్యంతే ప్రపద్యంతే నరాధమాః నరాధమాః మాయయా మాయయా పహృతజ్ఞానాః పహృతజ్ఞానాః ఆసురం ఆసురం భావమాశ్రితాః భావమాశ్రితాః చతుర్విధా చతుర్విధా భజంతే మాం భజంతే మాం జనాః జనాః సుకృతినోర్జున సుకృతినోర్జున ఆర్తో ఆర్తో జిజ్ఞాసు జిజ్ఞాసు అర్థార్థీ అర్థార్థి జ్ఞానీ చ జ్ఞానీ చ భరతర్షభా భరతర్షభ తేషాం తేషాం జ్ఞానీ నిత్యయుక్తః జ్ఞానీ నిత్యయుక్తః ఏకభక్తిః ఏకభక్తిః విశిష్యతే విశిష్యతే ప్రియో హి ప్రియో హి జ్ఞానినోత్యర్థం జ్ఞానినోత్యర్థం అహం స చ అహం స చ మమ ప్రియః మమ ప్రియః ఉదారాः సర్వ ఉదారా సర్వ ఏవైతే ఏవైతే జ్ఞానీ జ్ఞానీ త్వాత్మైవ త్వాత్మైవ మే మతం మే మతం ఆస్థితः స హి యుక్తాత్మా ఆస్థితః స హి యుక్తాత్మా మామేవానుత్తమాం గతిం మామేవానుత్తమాం గతిం బహూనాం బహూనాం జన్మనామంతే జన్మనామంతే జ్ఞానవాన్ జ్ఞానవాన్ మాం ప్రపద్యతే మాం ప్రపద్యతే వాసుదేవः సర్వమితి వాసుదేవ సర్వమితి సమహాత్మా సమహాత్మా సుదుర్లభః సుదుర్లభః కామైస్తైస్తైర్హృత జ్ఞానాః కామైస్తైస్తైరుత
ప్రపద్యంతేన్యదేవతాః प्रपद्यन्तेऽन्यदेवताः తం తం నియమమాస్థాయ तं तं नियममासाय ప్రకృత్యా प्रकृत्या నియతా స్వయా नियता स्वया యో యో यो यो యాం యాం यां यां తనుం భక్తః तनुभक्तः శ్రద్ధయార్చితుమిచ్చతి श्रद्धयार्चितुमिच्छति తస్య తస్యాచలాం तस्य तस्याचलां శ్రద్ధాం श्रद्धां తామేవ तामेव విదధామ్యహం विददाम्यहं సతయా శ్రద్ధయా सतया श्रद्धया యుక్తః युक्तः తస్యారాధన तस्याराधना మీహతే मीहते లభతే చ తతః కామాన్ लभते च ततः कामान् మయైవ मयैव విహితాన్ హితాన్ विहितान् हितान् అంతవత్తు ఫలం अन्तवन्तु फलं తేషాం तेषां తద్భవత్యల్ప तद्भवत्यल्प మేధసాం मेधसां దేవాన్ देवान् దేవయజో देवयजो యాంతి यान्ति మద్భక్తా मद्भक्ता యాంతి మామపి यान्ति मामपि అవ్యక్తం अव्यक्तं వ్యక్తిమాపన్నం व्यक्तिमापन्नं మన్యతే मन्यते మామబుద్ధయః मामबुद्धयः పరం భావమజానంతో परं भावमजानन्तो మమావ్యయమనుత్తమం ममाव्ययमनुत्तमम् నాహం ప్రకాశ సర్వస్య नाहं प्रकाश सर्वस्य యోగమాయా योगमाया సమావృతః समावृतः మూఢోయం मूढोऽयं నాభిజానాతి नाभिजानाति లోకో लोको మామజమవ్యయం मामजमव्ययम् వేదాహం సమతీతాని वेदाहं समतीतानि వర్తమానాని చార్జున वर्तमानानि चार्जुन భవిష్యాని చ భూతాని भविष्याणि च भूतानि మాం తు వేదన కశ్చన मां तु वेद न कश्चन ఇచ్ఛాద్వేష इच्छाद्वेष సముత్థేన समुत्थेन ద్వంద్వమోహేన द्वन्द्वमोहेन భారత भारत సర్వభూతాని सर्वभूतानि సమ్మోహం सम्मोहं సర్గే యాంతి सर्गे यान्ति పరంతప परन्तप येषां त्वन्तगतं येषां त्वन्तगतं पापं पापं जनानां जनानां पुण्यकर्मणां पुण्यकर्मणां ते द्वन्द्वमोह ते द्वन्द्वमोह निर्मुक्ताः निर्मुक्ताः भजन्ते मां भजन्ते मां दृढव्रताः दृढव्रताः जरामरणमोक्षाय जरामरणमोक्षाय मामाश्रित्य मामाश्रित्य यतन्ति ये यतन्ति ये ते ब्रह्म तद्विदुः ते ब्रह्म तद्विदुः कृत्स्नं कृष्णम् अध्यात्मम् अध्यात्मं कर्म चाखिलं कर्म चाखिलं साधिभूताधिदैवं मां साधिभूतादिदैवं मां साधियज्ञं च ये विदुः साधियज्ञं च ये विदुः प्रयाणकालेऽपि च मां प्रयाणकालेऽपि च मां ते विदुर्युक्तचेतसः ते विदुर्युक्तचेतसः
इति श्रीमद्भगवद्गीतासु इति श्रीमद्भगवद्गीतासु उपनिषत्सु उपनिषत्सु ब्रह्मविद्यायां ब्रह्मविद्यायां योगशास्त्रे योगशास्त्रे श्रीकृष्णार्जुनसंवादे श्रीकृष्णार्जुनसंवादे ज्ञानविज्ञानयोगो नाम ज्ञानविज्ञानयोगो नाम सप्तमोऽध्यायः। सप्तमोऽध्यायः। यत्र योगेश्वरः कृष्णो यत्र योगेश्वरः कृष्णो यत्र पार्थो धनुर्धरः यत्र पार्थो धनुर्धरः तत्र श्रीर्विजयो भूतिः तत्र श्रीर्विजयो भूतिः ध्रुवा नीतिर्मतिर्मम। ಧ್ರುವ ನೀತಿರ್ಮತಿರ್ಮಮ. ಇಲ್ಲಿಯ ತನಕ ಈ 7ನೇ ಅಧ್ಯಾಯದ ಪಾರಾಯಣದಲ್ಲಿ ಪ್ರತಿಯೊಂದು ಶ್ಲೋಕ ಪದದಲ್ಲಿ ಏನಾದರೂ ಒಂದು ತಪ್ಪುಗಳಲ್ಲೂ ನಾವು ಪಾರಾಯಣ ಮಾಡಿದ್ದಲ್ಲಿ ಆ ಪರಮಾತ್ಮನಾಗಿರುವಂತಹ ಶ್ರೀಕೃಷ್ಣ ಪರಮಾತ್ಮ ಕ್ಷಮೆ ನೀಡಲಿ ಎಂಬ ಉದ್ದೇಶದಿಂದ ಈಗ ಕ್ಷಮಾ ಪ್ರಾರ್ಥನೆಯನ್ನು ಮಾಡೋಣ. ಯದಕ್ಷರ ಪದಭ್ರಷ್ಟಂ ಯದಕ್ಷರ ಪದಭ್ರಷ್ಟಂ ಮಾತ್ರಾಹೀನಂಚ ಯದ್ಭವೇತ್ ಮಾತ್ರಾಹೀನಂಚ ಯದ್ಭವೇತ್ ತತ್ಸರ್ವಂ ಕ್ಷಮ್ಯತಾಂ ದೇವ ತತ್ಸರ್ವಂ ಕ್ಷಮ್ಯತಾಂ ದೇವ. ನಾರಾಯಣ ನಮೋಸ್ತುತೇ. ನಾರಾಯಣ ನಮೋಸ್ತುತೇ. ನಾವು ಯಾವುದೇ ಕೆಲಸ ಅಥವಾ ಯಾವುದೇ ಒಂದು ಪುಣ್ಯ ಫಲ ನಾವು ಬಯಸಿದ್ದಲ್ಲಿ ಸ್ವಾರ್ಥದಿಂದ ಮಾಡಿದ್ರೆ ಅದಕ್ಕೆ ಪ್ರಯೋಜನ ಸಿಗಲ್ಲ ಎಂಬುದು ದೊಡ್ಡವರ ಮಾತು. ತದರ್ಥಕ್ಕೆ ಇಲ್ಲಿ ಯಾವುದೇ ಕೆಲಸ ಭಗವದರ್ಪಣ ಬುದ್ಧಿಯ ಮಾಡಬೇಕು ಎಂಬ ಉದ್ದೇಶದಿಂದ ನಾವೆಲ್ಲ ಕೂಡ ಈ ಪಾರಾಯಣ ಆಗಲಿ ಪ್ರವಚನ ಆಗಲಿ ಯಾವುದೇ ಒಂದು ಕೆಲಸ ಆಗಲಿ ಆ ಭಗವಂತನ ಚರಣಾರವಿಂದಗಳಲ್ಲಿ ಸಮರ್ಪಣೆ ಮಾಡೋಣ ಎಂಬ ಉದ್ದೇಶದಿಂದ ಈಗ ಭಗವದರ್ಪಣಂ ಎಂಬ ಒಂದು ಶ್ಲೋಕದಲ್ಲಿ ನಾವೆಲ್ಲರೂ ಕೂಡ ಪರಮಾತ್ಮನ ಚರಣಾರವಿಂದಗಳಲ್ಲಿ ಆಶ್ರಯವನ್ನು ಪಡೆಯೋಣ ಅಂತ ಹೇಳಿ ಕಾಯೇನ ವಾಚ ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಸಕಲಂ ಪರಸ್ಮೈ ನಾರಾಯಣಾಯೇತಿ ನಾರಾಯಣಾಯೇತಿ ಸಮರ್ಪಯಾಮಿ ಸಮರ್ಪಯಾಮಿ ನಾರಾಯಣಾಯೇತಿ ನಾರಾಯಣಾಯೇತಿ ಸಮರ್ಪಯಾಮಿ. ಸಮರ್ಪಯಾಮಿ. ಸ್ವಾರ್ಥ ಬುದ್ಧಿದಿಂದ ನಾವು ಯಾವುದೇ ಮಾಡಿದ್ರೂ ಕೂಡ ಸಂಪೂರ್ಣ ಫಲ ನೀಡುವುದಿಲ್ಲ ಎಂಬ ಉದ್ದೇಶದಿಂದ ನಾವು ಮಾಡಿರುವ ಈ ಪಾರಾಯಣದಿಂದ ಲೋಕಕ್ಷೇಮವು ಕೂಡ ನಡೆಯಲಿ ಎಂಬ ಉದ್ದೇಶದಿಂದ ಈಗ ಲೋಕಕ್ಷೇಮ ಪ್ರಾರ್ಥನೆಯನ್ನು ಮಾಡೋಣ. ಸರ್ವೇ ಭವಂತು ಸುಖಿನಃ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಶ್ರಿಯಃ ಕಾಂತಾಯ ಶ್ರಿಯಕಾಂತಾಯ ಕಲ್ಯಾಣ ನಿಧಯೇ ಕಲ್ಯಾಣ ನಿಧಯೇ ನಿಧಯೇರ್ಥಿನಾಂ ನಿಧಯೇರ್ತಿನಾಂ ಶ್ರೀ ವೆಂಕಟ ನಿವಾಸಾಯ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಶ್ರೀನಿವಾಸಾಯ ಮಂಗಳಂ. ಶ್ರೀ ವೆಂಕಟ ನಿವಾಸಾಯ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಶ್ರೀನಿವಾಸಾಯ ಮಂಗಳಂ. ಶ್ರೀನಿವಾಸಾಯ ಮಂಗಳಂ. ಶ್ರೀನಿವಾಸಾಯ ಮಂಗಳಂ.